ಓಕೆ, ಸೊ ನಾನು ಇದನ್ನ ಹೇಳೋದಕ್ಕಿಂತ ಮುಂಚೆ ಐ ವಾಂಟ್ ಟು ಸ್ಟಾರ್ಟ್ ವಿತ್ ದ ಸ್ಟೋರಿ. ದಟ್ ಸ್ಟೋರಿ ಕ್ಯಾನ್ ಕನೆಕ್ಟ್ ವಿತ್ ಯು ಆಲ್. ದಟ್ ಇವತ್ತಿನ ನಾವ್ ಯಾಕೆ ಮೀಟ್ ಮಾಡ್ತಿದೀವಿ ಅಂಡ್ ಯಾವ ಒಂದು ಇಂಪಾರ್ಟೆಂಟ್ ಟಾಪಿಕ್ ನ ತಗೊಂಡು ಮಾತಾಡ್ತಿದೀವಿ ಎಲ್ಲಾನು ಆ ಒಂದು ವಿಷಯದಲ್ಲಿ ಗೊತ್ತಾಗುತ್ತೆ. ಸಿ ಒಂದು ಲೆಟ್ಸ್ ಟೇಕ್ ಅಸ್ಯೂಮ್ ದಟ್ ದೇರ್ ಇಸ್ ಅ ಸುರೇಶ್. ಓಕೆ, ಅವರು ಮರ ಕಡಿಯೋವನಾಗಿರ್ತಾನೆ. ಸೊ ಲೈಕ್ ಆ ಮರ ಕಡಿಯೋವನು ಕೊಡ್ಲಿಯಲ್ಲಿ ಡೈಲಿ ಮರ ಕುಡಿತಿರ್ತಾನೆ. ತಿಂಗಳಿಗೆ ಕೂಲಿ ಅಂತ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಮರ ಕಡಿಯೋದೇ ಅವನ ಕೆಲಸ. ಅಲ್ಲಿ ತಿಂಗಳಿಗೆ 1000 ರೂಪಾಯಿ ತಗೊಳ್ತಿರ್ತಾನೆ. ಅದಾದ್ಮೇಲೆ 6 ತಿಂಗಳಿಗೆ ಅವನಿಗೆ 100 ರೂಪಾಯಿ ಹೆಚ್ಚಾಗುತ್ತೆ. 1 ವರ್ಷದ ನಂತರ ಅವನಿಗೆ 200 ರೂಪಾಯಿ ಹೆಚ್ಚಾಗುತ್ತೆ. ಅಂಡ್ ಇನ್ನೊಂದು 6 ತಿಂಗಳ ಆದ್ಮೇಲೆ 1500 ರೂಪಾಯಿ ಅವನ ಸಂಬಳ ಇರುತ್ತೆ. 1.5 ವರ್ಷ ಆಗಿರುತ್ತೆ. ಅದಾದ್ಮೇಲೆ ಹೀಗೆ ಸುರೇಶ್ ಅವನು ಹೀಗೆ ಅವನ ಕೆಲಸ ಮಾಡ್ತಿರ್ತಾನೆ, ಕಷ್ಟ ಪಡ್ತಿರ್ತಾನೆ, ಬೆಳಿಗ್ಗೆಯಿಂದ ಸಂಜೆ ಕಷ್ಟ ಪಡ್ತಾನೆ. ಆ ಭಾನುವಾರ ಕೂಡ ಅವನು ರೆಸ್ಟ್ ಮಾಡೋದಿಲ್ಲ. ಅಂದ್ರೆ ದಿನಕ್ಕೆ 7 ದಿನನೂ ಕೆಲಸ ಮಾಡ್ತಾನೆ. ದಿನಕ್ಕೆ 7 ದಿನನೂ ಕೆಲಸ ಮಾಡ್ತಾನೆ. ಬಟ್ ಆದ್ರೆ ತುಂಬಾ ಕಷ್ಟ ಜೀವಿ, ರೈಟ್? ಅದಾದ್ಮೇಲೆ ಒಬ್ಬ ವ್ಯಕ್ತಿ ಬರ್ತಾನೆ. ಅವನ ಹೆಸರು ಬಂದು ಸತೀಶ್. ಓಕೆ, ಅವನು ಬಂದು ಮರ ಕಡಿಯೋ ಕೆಲಸ ಸ್ಟಾರ್ಟ್ ಮಾಡ್ತಾನೆ. ಅವ್ನು ಬಂದಾಗ್ಲೇ ಒಂದು ಸಂಬಳ 1000 ರೂಪಾಯಿ ಇರುತ್ತೆ. ಬಂದು 2 ತಿಂಗಳಿಗೆ ಒಂದು ಸಂಬಳ 1500 ರೂಪಾಯಿ ಆಗುತ್ತೆ. ಇನ್ನು 4 ತಿಂಗಳಾದ್ಮೇಲೆ 6 ತಿಂಗಳು ಅಷ್ಟೊತ್ತಿಗೆ ಅವನ ಸಂಬಳ 2000 ರೂಪಾಯಿ ಆಗುತ್ತೆ. 1 ವರ್ಷ ಆಗೋಷ್ಟೊತ್ತಿಗೆ ಅವನ ಸಂಬಳ 3000 ಆಗಿರುತ್ತೆ. ಇವನ್ ಸಂಬಳ ಆಗ 2000 ರೂಪಾಯಿ ಆಗಿರುತ್ತೆ. ಅಂದ್ರೆ ಇವನು 2 ವರ್ಷದಲ್ಲಿ 2000 ತಿಂಗಳಿಗೆ ದುಡಿತಿದ್ದಾನೆ. ಅವ್ನು ಬಂದು 1 ವರ್ಷಕ್ಕೆ 3000 ರೂಪಾಯಿ ತಿಂಗಳ ಸಂಬಳ ದುಡಿತಿರ್ತಾನೆ. ಆಬ್ವಿಯಸ್ಲಿ ಅಷ್ಟು ಕಷ್ಟಪಟ್ಟು ದುಡಿತಿದ್ದಾನೆ ಆ ಒಂದು ಕಂಪನಿಗೋಸ್ಕರ, ಆ ಒಂದು ಮರ ಕಡಿಯೋ ಒಂದು ಇಂಡಸ್ಟ್ರಿಯಲ್ಲಿ. ಇದು ಒಂದು ಅನ್ಯಾಯ ಅನ್ಸುತ್ತೆ. ಅವನು ಸೀದಾ ಹೋಗಿ ಮ್ಯಾನೇಜರ್ ಹತ್ರ ಮಾತಾಡ್ತಾನೆ, ನೀವು ಮಾಡಿದ್ದು ಸರಿನಾ? ನಾನು ದಿನ ಪೂರ್ತಿ ಕೆಲಸ ಮಾಡ್ತೀನಿ, 7 ದಿನನೂ ಕೆಲಸ ಮಾಡ್ತೀನಿ. ಇವನ್ ನಾನು 1 ದಿನನೂ ರೆಸ್ಟ್ ತಗೊಳ್ಳೋದಿಲ್ಲ. ಇವನ್ 1 ದಿನನೂ ನಾನು ರೆಸ್ಟ್ ತಗೊಳ್ಳೋದಿಲ್ಲ. ಆ ತರ ನಾನು ಕೆಲಸ ಮಾಡ್ತೀನಿ. ಸೊ ನೀವು ಇದನ್ನ ಅರ್ಥ ಮಾಡ್ಕೊಳ್ಬೇಕಲ್ವಾ ಅಂತ ಹೇಳ್ತಾನೆ. ನನಗ್ ಮಾತ್ರ ಎರಡು ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ, ನನಗೆ ಬರೀ 2000 ಸಂಬಳ. ಅವನು ಬಂದು ಮೊದಲನೇ ಅವನ ಸಂಬಳ 1000 ರೂಪಾಯಿಂದ ಸ್ಟಾರ್ಟ್ ಆಯ್ತು. ಅವನು ಸ್ಟಾರ್ಟ್ ಆಗಿ 1 ವರ್ಷದಲ್ಲಿ ಅವನು 3000 ಸಂಬಳ ಆಗುತ್ತೆ. ಏನು ಸರಿನಾ ಇದು ಅಂತೆಲ್ಲ ಕೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ಯಾಕೆ ಇದು ನೀವು ಮಾಡಿದ್ದು ಸರಿನಾ ಅಂತ ಕೇಳಿದಾಗ ಅವನ್ ಮ್ಯಾನೇಜರ್ ಹೇಳ್ತಾನೆ, ನೋಡು, ನೀನ್ ಕಷ್ಟಪಟ್ಟಿದ್ ನನಗೆ ಗೊತ್ತಿದೆ, ನೀನ್ ಹೇಳ್ತಿರೋದೆಲ್ಲ ಕರೆಕ್ಟ್ ಆಗಿದೆ. ಆದ್ರೆ ನಾನ್ ಯಾರನ್ನೂ ಪಾರ್ಶಾಲಿಟಿ ಮಾಡಿಲ್ಲ. ನಿನ್ನ ಕಷ್ಟಕ್ಕೆ ನಿನಗೆ ಏನ್ ಸಿಗ್ಬೇಕು, ನಿನ್ನ ಪ್ರತಿಫಲಕ್ಕೆ ಏನ್ ಸಿಗ್ಬೇಕು ಅದು ನಿನಗ್ ಸಿಗ್ತಿದೆ. ಅವನ ಪ್ರತಿಫಲಕ್ಕೆ ಅವನ್ ಕೊಡುವಂತ ರಿಸಲ್ಟ್, ಅವನು ಕೊಡುವಂತ ಪ್ರತಿಫಲಕ್ಕೆ ಏನ್ ಸಿಗ್ಬೇಕು ಅದು ಸಿಗ್ತಿದೆ. ಹಾಗಾದ್ರೆ ನಿನಗೆ ಯಾಕೆ ಕಮ್ಮಿ, ಅವನಿಗೆ ಯಾಕೆ ಜಾಸ್ತಿ ಕೊಡ್ತಿದಾರೆ ಅಂತ ಅವ್ನ ನನ್ನ ಹತ್ರನೇ ಹೋಗಿ ಕೇಳು, ನಿನಗೆ ಉತ್ತರ ಸಿಗಬಹುದು ಅಂತ ಹೇಳ್ತಾನೆ. ಹೌದಾ, ಕಡಿತಾನೇ ಇದ್ದೀನಿ ಅಂಡ್ ಭಾನುವಾರನು ನಾನು ರಜಾ ತಗೊಳ್ಳೋದಿಲ್ಲ. ಬಟ್ ಆದ್ರೆ ನೀನು ದಿನದಲ್ಲಿ 6 ದಿನ ಕೆಲಸ ಮಾಡ್ತೀಯ, ಭಾನುವಾರ ಕೆಲ್ಸನೇ ಮಾಡಲ್ಲ, ಆದ್ರೂ ನಿನಗೆ ಅಷ್ಟು ಕೊಡ್ತಾರೆ ಯಾಕೆ ಅಂತ ಕೇಳ್ತಾರೆ. ಇದು ಕರೆಕ್ಟ್ ಇದೆಯಲ್ಲ? ಅದಕ್ಕೆ ಹೌದು, ನೀನು 1 ತಿಂಗಳಲ್ಲಿ ಎಷ್ಟು ಮರ ಕಡಿತೀಯ ಅಂತ ಕೇಳ್ತಾರೆ. ನಾನು 1 ತಿಂಗಳಲ್ಲಿ 1 ಮರ ಕಡಿತೀನಿ ಅಂತ ಹೇಳ್ತಾರೆ. ನಾನು ಎಷ್ಟು ಕಡಿತೀನಿ ಗೊತ್ತಾ ಮರನ ಅಂತ ಹೇಳ್ತಾರೆ. ನಾನು 1 ತಿಂಗಳಲ್ಲಿ 4 ಮರ ಕಡಿತೀನಿ, ನೀನ್ 1 ತಿಂಗಳಲ್ಲಿ 1 ಮರ ಕಡಿತೀಯ ಅಂತ ಹೇಳ್ತಾರೆ. ಓಕೆ, ಇದನ್ನ ಹೇಳಿದಾಗ ಹೌದಾ ಅದು ಹೇಗ್ ಸಾಧ್ಯ ಅಂತ ಕೇಳ್ತಾನೆ. ಅದಕ್ಕೆ ಸತೀಶ್ ಬಂದು ಸುರೇಶ್ ಹತ್ರ ಹೇಳ್ತಾನೆ, ನಿನ್ನ ಕೊಡಲಿ ಇದೆಯಲ್ವಾ ಅದನ್ನ ಲಾಸ್ಟ್ ಯಾವಾಗ ಶಾರ್ಪ್ ಮಾಡಿದೆ ಅಂತ ಕೇಳ್ತಾನೆ. ಅವನು ಆ ಕೊಡಿಲಿ ನೋಡ್ತಾ ಆಯ್ತು 1 ವರ್ಷ ಆಯ್ತು ಅಂತ ಹೇಳ್ತಾನೆ. ಅವಾಗ ಅವನು ಹೇಳ್ತಾನೆ, ನೋಡು, ನಾನು ವಾರದಲ್ಲಿ 6 ದಿನ ಮರ ಕಡಿತೀನಿ, 7ನೇ ದಿನ ಅರ್ಧ ದಿನ ಆ ಕೊಡಿಲಿನ ಶಾರ್ಪ್ ಮಾಡ್ತೀನಿ, ಅರ್ಧ ದಿನ ನನ್ನ ಬಾಡಿಗೆ ನಾನು ರೆಸ್ಟ್ ಕೊಡ್ತೀನಿ, ಮತ್ತೆ 6 ದಿನ ಕೆಲಸ ಮಾಡ್ತೀನಿ. ಅಂದ್ರೆ ಪ್ರತಿ 6 ದಿನ ಆದ್ಮೇಲೆ, ನನ್ನ ಕೆಲಸ ಆದ್ಮೇಲೆ ನಾನು ಅಲ್ಲಿ ವರ್ಕ್ ಮಾಡ್ತೀನಿ. ಅಂದ್ರೆ ನಾನು ಆ ಕುಡಿಯುವಂತ ಕೊಡಲಿನ ಶಾರ್ಪ್ ಮಾಡ್ತೀನಿ, ಅದ್ರ ಜೊತೆಗೆ ನಾನು ಮಾಡುವಂತ ಕೆಲಸ ಏನಿದೆ
ನಾನು ಮಾಡುವಂತ ಕೆಲಸ ಏನಿದೆ ಅದು ನಾನು ನನ್ನ ಬಾಡಿಗೆ ರೆಸ್ಟ್ ಕೊಡ್ತೀನಿ ಅರ್ಧ ದಿನ ಅಂತ ಹೇಳ್ತಾನೆ. ಇದ್ರಲ್ಲಿ ನೀವು ಅರ್ಥ ಮಾಡ್ಕೊಳ್ಳೋದೇ ನೋಡಿ, ಪ್ರತಿ ಸರಿ ಕಣ್ಣು ಮುಚ್ಕೊಂಡು ಕೆಲಸ ಮಾಡೋದು ಅಂತದ್ದಲ್ಲ. ನಮ್ಮನ್ನ ನಾವು ಶಾರ್ಪ್ನೆಸ್ ಮಾಡ್ಕೊಳ್ಬೇಕು. ನಾವು ಮಾತಾಡೋ ರೀತಿನ ಶಾರ್ಪ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಯಾಕಂದ್ರೆ ನೀವ್ ಯಾರು ಅನ್ನೋದು ನಿಮ್ಮ ಮಾತಿನಲ್ಲಿ ಗೊತ್ತಾಗುತ್ತೆ ನೀವೇನು ಅಂತ. ಗಾಟ್ ಇಟ್? ಅಂದ್ರೆ ಅರ್ಥ ಆಗ್ತಿದೆ ನಾನು ನಿಮ್ಗೆ ಏನ್ ಹೇಳ್ತಿದ್ದೀನಿ? ಇಟ್ ಮೀನ್ಸ್ ದಟ್ ನಮ್ಮಲ್ಲಿ ನಾವು ಡೆವಲಪ್ಮೆಂಟ್ ಅನ್ನೋದನ್ನ ತಂದುಕೊಂಡ್ರೆ ಮಾತ್ರನೇ, ನಮ್ಮಲ್ಲಿ ನಾವು ವರ್ಕೌಟ್ ಮಾಡಿದಾಗ ಮಾತ್ರನೇ ನಮ್ಮ ಪರ್ಫಾರ್ಮೆನ್ಸ್ ಬೆಸ್ಟ್ ಆಗುತ್ತೆ ಹೊರತು ನಮ್ಮ ಪರ್ಫಾರ್ಮೆನ್ಸ್ ಯಾವತ್ತು ಕಮ್ಮಿ, ಇನ್ನು ಬೆಸ್ಟ್ ಆಗೋದಕ್ಕೆ ಸಾಧ್ಯ ಇಲ್ಲ. ಓಕೆ, ನಾನು ಎಲ್ಲರಿಗೂ ನಿಮ್ಗೆ ಇಷ್ಟೇ ಹೇಳೋದು, ಮೀಟಿಂಗ್ ಅಲ್ಲಿ ಯಾರ್ಯಾರು ಅಟೆಂಡ್ ಆಗಿದ್ದೀರಿ, ನಿಮಗೆ ಜೆನ್ಯೂನ್ ಆಗಿ ಎಲ್ಲ ತಿಳ್ಕೊಳ್ಬೇಕು, ನಿಮ್ಮಲ್ಲಿ ನೀವು ವರ್ಕೌಟ್ ಮಾಡಿ ನಿಮ್ಮಲ್ಲಿ ನೀವು ಬೆಸ್ಟ್ ಆಗಬೇಕು ಅಂತ ಇದ್ದೀರಾ ಅಂದ್ರೆ ಮೀಟಿಂಗ್ ಅಟೆಂಡ್ ಮಾಡಿ. ಯಾಕೆ ಅಂದ್ರೆ ನೀವು ಮೀಟಿಂಗ್ ಅಟೆಂಡ್ ಮಾಡಿ ಸಂಪೂರ್ಣವಾಗಿ ನೀವು ಇಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂದ್ರೆ ನಿಮ್ಗೆ ಅರ್ಥ ಆಗಲ್ಲ ನೀವು ಎಲ್ಲಿ ಮಿಸ್ ಮಾಡ್ತಿದ್ದೀರಾ ಅಂತ. ಬೆಟರ್ ರೆಸ್ಟ್ ಮಾಡಿ. ಓಕೆ, ನೀವು ಸಂಪೂರ್ಣವಾಗಿ ತಿಳ್ಕೊಳ್ಬೇಕು ಅಂದ್ರೆ, ನಿಮ್ಮಲ್ಲಿ ಆ ಡೆವಲಪ್ಮೆಂಟ್ ಬರಬೇಕು ಅಂದ್ರೆ ಟ್ರಸ್ಟ್ ಮೀ, ಅದರಲ್ಲಿ ನೀವು ಈಗ ಏನಿದೆ ನೆಕ್ಸ್ಟ್ 30 ನಿಮಿಷಗಳ ಕಾಲ 30 minutes ಯು ಹ್ಯಾವ್ ಟು ಗಿವ್ ಯುವರ್ ಮೈಂಡ್ ಸೆಟ್, ಯು ಹ್ಯಾವ್ ಟು ರೈಟ್ ಆನ್ ಯೋರ್ ಸೆಲ್ಫ್. ನಾನು ಈಗ್ಲೂ ಹೇಳ್ತಿದ್ದೀನಿ, ಇವತ್ತು ಇಲ್ಲಿ ನಾನು ಇರ್ತೀನಿ ಅಂದ್ರೆ ನಾನ್ ಬೆಳಿತಿದ್ದೀನಿ, ನಾನು ಅರ್ನ್ ಮಾಡ್ತಿದ್ದೀನಿ. ಯಾಕೆಂದ್ರೆ ನನ್ನಲ್ಲಿ ನಾನು ಕೆಲಸ ಮಾಡ್ತೀನಿ. ನೋ ಒನ್ ಕ್ಯಾನ್ ಚೇಂಜ್ ಯು. ದ ಓನ್ಲಿ ಥಿಂಗ್ ಐ ಕ್ಯಾನ್ ಚೇಂಜ್ ಮೈ ಸೆಲ್ಫ್. ನನ್ನನ್ನ ನಾನು ಬದಲಾಯಿಸ್ಕೊಳ್ಬಹುದು, ನಾನು ಯಾರನ್ನೂ ಬದಲಾಯಿಸೋದಕ್ಕೆ ಆಗೋದಿಲ್ಲ. ನನ್ನನ್ನ ನಾನು ಬದಲಾಯಿಸ್ಕೊಳ್ಬಹುದು, ನನ್ನನ್ನ ನಾನು ಡೆವಲಪ್ ಮಾಡ್ಕೊಂಡು ನಾನು ಮುಂದೆ ಬೆಳಿಬಹುದು. ನಾನು ಒಂದು 7 years ಬ್ಯಾಕ್ ಸ್ಟಾರ್ಟ್ ಮಾಡಿದಾಗ ಈವನ್ ನನ್ನಲ್ಲಿ ಅಂತದ್ದು ಸ್ಕಿಲ್ಸ್ ಅಂತ ಏನು ಇರ್ಲಿಲ್ಲ. ಬಟ್ ಐ ಹ್ಯಾವ್ ಸ್ಟಾರ್ಟೆಡ್. ಒಂದು ಸ್ಟಾರ್ಟ್ ಮಾಡಿ ಏನಾದ್ರೂ ಸಾಧಿಸ್ಬೇಕು ಅಂತ ಸ್ಟೆಪ್ ತಗೊಂಡಾಗ ಪ್ರತಿಯೊಂದು ಗ್ರೋತ್ ಕಾಣಕ್ ಸ್ಟಾರ್ಟ್ ಆಯ್ತು. ತಪ್ಪು ಮಾಡ್ತಿದ್ದ, ಮಿಸ್ಟೇಕ್ಸ್ ಮಾಡ್ತಿದ್ದ, ಬಟ್ ಆದ್ರೆ ಸರಿಪಡಿಸ್ಕೊಂಡು ಮುಂದೆ ಹೋಗ್ತಿದ್ದೆ. ಅದೇ ನನ್ನ ಗೆಲುವಿಗೆ ಕಾರಣ ಆಯ್ತು. ತಪ್ಪು ಮತ್ತೆ ಬೆಳೆದ ಹಂಗೆ ನಾವು ತಪ್ಪು ಮಾಡ್ಬೇಕು, ಕರೆಕ್ಟ್ ಮಾಡ್ಕೊಂಡು ಹೋಗ್ಬೇಕು. ಸಿ, ಮೇಕಿಂಗ್ ಮಿಸ್ಟೇಕ್ಸ್ ಇಸ್ ನಾಟ್ ಅ ಪ್ರಾಬ್ಲಮ್. ತಪ್ಪು ಮಾಡೋದು ತಪ್ಪಲ್ಲ, ತಪ್ಪು ನಾವು ಪದೇ ಪದೇ ಮಾಡೋದು ತಪ್ಪು. ದಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಒಂದು ತಪ್ಪುನ ನಾವು ಗೊತ್ತಿಲ್ಲದೆ ಮಾಡೋದು ತಪ್ಪಲ್ಲ, ಬಟ್ ಆದ್ರೆ ಗೊತ್ತಾದ್ಮೇಲೆ ಮತ್ತೆ ಮತ್ತೆ ತಪ್ಪು ಮಾಡ್ತೀವಲ್ವಾ, ಅದು ದೊಡ್ಡ ತಪ್ಪು. ಯಾಕಂದ್ರೆ ನೀನು ಆ ತಪ್ಪು ಮಾಡ್ಬೇಕಾದ್ರೆ ನೀನ್ ಕಾನ್ಶಿಯಸ್ ಅಲ್ಲಿ ಇರ್ತೀಯ. ದಟ್ ಇಸ್ ಅ ಬಿಗ್ ಪ್ರಾಬ್ಲಮ್. ಗೆಟಿಂಗ್ ಮೈ ಪಾಯಿಂಟ್? ಅಂದ್ರೆ ಈ ಒಂದು ಆಪರ್ಚುನಿಟಿಯಲ್ಲಿ ಐ ಹೋಪ್ ಸೊ ಎಲ್ಲರೂ ನೀವು ಸ್ಟಾರ್ಟ್ ಮಾಡಿದ್ರಿ, ಬೆಳಿಬೇಕಂತ ಆಸೆ ಇದೀರಿ, ರೈಟ್? ಸೊ ಗಿವ್ ಯುವರ್ 100%. ಇದು ನಿಮ್ಮಲ್ಲಿ ಒಂದು ಡೆವಲಪ್ಮೆಂಟ್ ತರುತ್ತೆ. ಟ್ರಸ್ಟ್ ಮೀ, ನಿಮ್ಮಲ್ಲಿ ನೀವು ಬೆಳಿತೀರಾ ಅಂದ್ರೆ, ನಿಮ್ಮಲ್ಲಿ ನಿಮ್ ಸ್ಕಿಲ್ಸ್ ಬೆಳಿತೀರಾ ಅಂದ್ರೆ ನಿಮ್ಮ ದಿನದ ಇನ್ಕಮ್ 2000 ಆಗುತ್ತೆ. 2000 ಆಗಿರೋರು ಯಾರಾದ್ರೂ ಇದ್ದೀರಾ ಅಂದ್ರೆ ನಿಮ್ಮ ದಿನದ ಇನ್ಕಮ್ 5000 ಆಗುತ್ತೆ. ಯಾರು ಇಲ್ಲ 5000 ಇದಾರೆ, ಅವ್ರ 10,000 ದಿನದ ಇನ್ಕಮ್ ನ ರೀಚ್ ಮಾಡ್ತಾರೆ. ಇಟ್ಸ್ ಆಲ್ ಅಬೌಟ್ ಯು. ನಿಮ್ಮನ್ನ ನೀವು ಡೆವಲಪ್ ಮಾಡ್ಕೊ ಹೋದಕ್ಕೆ ನೀವು ಬೆಳಿತೀರಿ, ರೈಟ್? ಸೊ ಅಂತ ವಿಷಯದಲ್ಲಿ ಒಂದು ದೊಡ್ಡ ಟಾಪಿಕ್ ನ ತಗೊಂಡು ನಾನು ಮಾತಾಡ್ಕೊಳ್ತಿದೀನಿ. ಇಟ್ಸ್ ಆಲ್ ಅಬೌಟ್ ಇನ್ವಿಟೇಷನ್. ನೋಡಿ, ನಾವೆಲ್ಲರೂ ಕೇಳ್ತೀವಿ, ನನ್ನ ಕೆಳಗಡೆ ನನ್ನ ಟೀಮ್ ಅಲ್ಲಿ ಜಾಯಿನ್ ಆಗ್ಬೇಕು ಎಲ್ಲರೂ, ನನ್ನ ಕೆಳಗಡೆ ಎಲ್ಲರೂ ಬರಬೇಕು, ಎಲ್ಲರೂ ನನ್ನ ಕೆಳಗಡೆ ಜಾಯಿನ್ ಆಗ್ಬೇಕು ಅಂತ ಅನ್ಕೊತೀವಿ. ನಿನ್ನ ಹತ್ರ ಯಾಕೆ ಜಾಯಿನ್ ಆಗ್ಬೇಕು? ವೈ ದೇ ವಾಂಟ್ ಟು ಜಾಯಿನ್ ವಿತ್ ಯು? ನೀ ಏನ್ ಅವ್ರ ಲೈಫ್ ಅಲ್ಲಿ ಚೇಂಜ್ ಕೊಡ್ತಿದ್ಯಾ, ಏನ್ ಅವ್ರಿಗೆ ಬೆನಿಫಿಟ್ಸ್ ಕೊಡ್ತಿದ್ಯಾ ಅಂತ ಅವ್ರು ನಿಮ್ಮ ಹತ್ರ ಬರಬೇಕು. The first question is that. That is where how you are going to invite. What benefits you are going to show that. ಅಂದ್ರೆ ಇನ್ವಿಟೇಷನ್ ಅಂದ್ರೇನೆ ನಿಮ್ಮ ಪ್ರೆಸೆಂಟೇಶನ್. ಒಂದು ಏನ್ ಹೇಳ್ತಾ, ಇಟ್ಸ್ ಅ ಟ್ರೈಲರ್. ಒಂದು ಫಿಲಮ್ ನ ನೀವು ಹೋಗಿ ನೋಡ್ತೀರಾ ಅಂದ್ರೆ ಒಂದು ಟ್ರೈಲರ್ ಹೇಗ್ ಕೊಡ್ತಾರೆ, ಆ ಟ್ರೈಲರ್ ನೀವು ನೋಡ್ಬೋದು. ಬಾಹುಬಲಿದು ಒಂದು ಟ್ರೈಲರ್ 1400 ಕೋಟಿ ಬಿಸ್ನೆಸ್ ಮಾಡಿ ಇಂಡಿಯಾದಲ್ಲಿ ಹೈಯೆಸ್ಟ್ ಟರ್ನ್ ಓವರ್ ನ ಪ್ರೊಡ್ಯೂಸ್ ಮಾಡ್ತಾರೆ. KGF ಒಂದು ಟ್ರೈಲರ್ ನೀ ಹೇಗೆ ರೆಪ್ರೆಸೆಂಟ್ ಮಾಡ್ತೀಯ ಅದನ್ನ ನೋಡಿದಾಗ ಎಲ್ಲರೂ ಫಿಲಂ ನೋಡೋದಕ್ಕೆ ಬರ್ತಾರೆ. ಇಟ್ ಮೀನ್ಸ್ ದಟ್ ವಿ ನೀಡ್ ಟು ವರ್ಕ್ ಆನ್ ಯುವರ್ ಇನ್ವಿಟೇಷನ್. ನಿಮ್ಮ ಇನ್ವಿಟೇಷನ್ ಅಲ್ಲಿ ನೀವು ಕೆಲಸ ಮಾಡಿದ್ರೆ ರೆಸ್ಟ್ ಕೆಲಸ ತುಂಬಾ ಈಸಿ. ಇನ್ವಿಟೇಷನ್ ಅಲ್ಲಿ ಕೆಲಸ ಮಾಡಿ. ಒನ್ಸ್ ಅವ್ರು ಇನ್ವಾಲ್ವ್ ಆಗ್ತಾರೆ, ದೇ ವಿಲ್ ಟೇಕ್ ಅ ಸ್ಟೆಪ್. ಬಿಕಾಸ್ ನಿಮ್ಮ ಇನ್ವಿಟೇಷನ್ ಮೇಲೆನೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ಸ್ಟೋರಿ, ರೈಟ್? ಸೊ ವಾಟ್ ಇಸ್ ಇನ್ವಿಟೇಷನ್? ಇಟ್ಸ್ ಅ ಪ್ರೋಸೆಸ್ ಟು ಇನ್ವೈಟ್ ಸಮ್ವನ್ ಟು ಸಿ ಯುವರ್ ಬಿಸ್ನೆಸ್ ಪ್ರೆಸೆಂಟೇಷನ್. ಅವ್ರು ನಿಮ್ಮ ಹತ್ರ ಬಿಸ್ನೆಸ್ ಪ್ರೆಸೆಂಟೇಷನ್ ಯಾಕೆ ಬರಬೇಕು? That is the way we need to understand. This business is meeting more people. The more number of people you share your presentation with, the more number of people you join your business. The first invitation yaru madbeku, go and meet more people. ನೀವು ಜಾಸ್ತಿ ಜನ ಮೀಟ್ ಮಾಡಿದಾಗ ಜಾಸ್ತಿ ತಿಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀವಿ. ಜಾಸ್ತಿ ಜನ ಮೀಟ್ ಮಾಡಿದಾಗ ಡಿಫ್ರೆಂಟ್ ಕೈಂಡ್ ಆಫ್ ಮೈಂಡ್ ಸೆಟ್, ಡಿಫ್ರೆಂಟ್ ಕ್ಯಾಟಗರೀಸ್ ಆಫ್ ಪೀಪಲ್ ನ ಮೀಟ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ.
right? Number process. 10 call you make for setting up appointment. 7 people do meetings. 2 people start the business. This is the reality. Either ಜನ ನಿಮ್ಮ ಮಾತನ್ನ ಕೇಳ್ತಾರೆ, 7 ಜನದಲ್ಲಿ 2 ಜಾಯಿನ್ ಮಾಡಬೇಕು. ಅದೇ ನಿಮ್ಮ ಇನ್ವಿಟೇಷನ್ ಮೇಲೆ ನೀವು ಕೆಲಸ ಮಾಡಿದ್ರೆ 10 ಜನದಲ್ಲಿ 5 ರಿಂದ 6 ಜನ ಜಾಯಿನ್. ದಟ್ ಇಸ್ ವೇರಿ ಇಂಪ್ರೂವ್ಮೆಂಟ್. ಫಸ್ಟ್ ಕೆಲಸ ನೀವು ಮಾತಾಡೋದನ್ನ ಸ್ಟಾರ್ಟ್ ಮಾಡಬೇಕು. Number of process. 10 out of 10 business partner who starts with you. 5 will attend the training meetings and events. 2 will loyal customers, retail partners, and 1 will build your business. This is the reality. ನಿಮ್ಮ business ನ build ಮಾಡಬೇಕಾದ್ರೆ 10 ಜನ ಬಂದು ಜಾಯಿನ್ ಆದ್ಮೇಲೆ ಅದರಲ್ಲೂ ನಿಮಗೆ ಪರ್ಫೆಕ್ಟ್ ಆಗಿ ಸಿಗೋನು ಒಬ್ಬ ಇರ್ತಾನೆ. ಆ ಒಬ್ಬ ನಿಮ್ಮ ತರ ಇರ್ತಾನೆ ಅಂಡ್ ನಿಮಗಿಂತ ದೊಡ್ಡದಾಗಿ ಯೋಚನೆ ಮಾಡೋನಾಗಿರ್ತಾನೆ. ಅಲ್ಲೇ ನಿಮ್ಮ ಬಿಸ್ನೆಸ್ ಬಿಲ್ಡ್ ಆಗುತ್ತೆ. ಅಂಡ್ ರಿಮೈನಿಂಗ್ 5 ಅವ್ರು ಮೀಟಿಂಗ್ಸ್ ಅಟೆಂಡ್ ಮಾಡ್ತಾರೆ, ಅವ್ರು ಇರ್ತಾರೆ, ಬಟ್ ಹೂ ಇಸ್ ದಟ್ ಒನ್ ಪರ್ಸನ್? ಅಂಡ್ ನೆಕ್ಸ್ಟ್, there is a difference between invitation and information. Don't share half details. ಅರ್ಧ ಇನ್ಫಾರ್ಮೇಶನ್ ಕೊಡಬೇಡಿ. ಅಂಡ್ ಏನೇ ಶೇರ್ ನೋಡಿ, ನೀವು ಒಂದು ಹೇಳೋದು ಅವರಿಗೆ ಡೌಟ್ ಕ್ರಿಯೇಟ್ ಮಾಡೋದು ಬೇರೆ, ಅವರಲ್ಲಿ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡೋದು ಬೇರೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ನಾವು ಇನ್ವಿಟೇಷನ್ ಮಾಡ್ಬೇಕಾದ್ರೆ 2 ತುಂಬಾ ಡಿಫರೆನ್ಸ್ ಇರುತ್ತೆ. ನಾವು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಕ್ ಹೋಗಿ ಡೌಟ್ ಕ್ರಿಯೇಟ್ ಮಾಡ್ಬಿಡ್ತೀವಿ. ಅವ್ರಿಗೆ ಅನ್ಸುತ್ತೆ, ಅರೆ ಯಾರು ಇವ್ನೇನೋ ಹೇಳಕ್ ಬರ್ತಿದ್ದಾನಪ್ಪ, ದುಡ್ಡು ತಗೊಳ್ತಾನೆ ಅಂತ ಫೋನ್ ರಿಸೀವ್ ಮಾಡೋದು ನಿಲ್ಸ್ಬಿಡ್ತಾರೆ. ಇದು ಎಷ್ಟು ಜನದ ಜೊತೆ ಆಗಿದೆ? ಫೋನ್ ನಂಬರ್ನ ಬ್ಲಾಕ್ ಮಾಡ್ಬಿಡ್ತಾರೆ. ಇಲ್ಲ ನನ್ ಕೆಲ್ಸ ಇದೆ ಅಂತ ಹೇಳ್ತಾರೆ. ಯಾರ ಜೊತೆ ಅನ್ಸಿಲ್ವಾ? ಎಲ್ಲರೂ ಇದ್ದಾರೆ ಮೀಟಿಂಗ್ ಅಲ್ಲಿ. Yes sir, yes sir. You can message, you can type to me. ನಿಮ್ಮೆಲ್ಲರ ಜೊತೆ ಆಗಿದೆ ಈ ಇಶ್ಯೂಸ್? ಹಾ ಸರ್, ಆಗಿದೆ ಸರ್. ಓಕೆ, ಸಂಜಯ್ ಜೊತೆ ಆಗಿದೆ, ಅರುಣ್ ಅವ್ರ ಜೊತೆ ಆಗಿದೆ. ಎಸ್, ನೆಕ್ಸ್ಟ್ ಆಗಿರೋದು ವೀರಾಂಜನೇಯ್. ಸೊ ಇದರಲ್ಲಿ ತುಂಬಾ ಆಕ್ಚುಲಿ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಕ್ ಹೋಗ್ಬಿಟ್ಟಿರ್ತೀವಿ, ಡೌಟ್ ಕ್ರಿಯೇಟ್ ಆಗ್ಬಿಟ್ಟಿರುತ್ತೆ. ಸೊ ಡೌಟ್ ಕ್ರಿಯೇಟ್ ಆಗಿ ಕೊನೆಗೆ ಅವರು ಫೋನ್ ರಿಸೀವ್ ಮಾಡೋದಿಲ್ಲ. ಒಂದ್ ವಾರ ಅವ್ರು ನಮ್ ಬೆಸ್ಟ್ ಫ್ರೆಂಡ್ ಆದ್ರೆ ನೀವು ಫೋನ್ ರಿಸೀವ್ ಮಾಡಲ್ಲ. Right? See, there's a difference between a curiosity and building a doubt. Doubt ಅಂದ್ರೆ ಏನು ಗೊತ್ತಾ? ನೀವು ಹೇಳೋದ್ರಲ್ಲಿ ಮುಚ್ಚಿಟ್ಕೊಂಡು ನೀವು ಏನೋ ತಪ್ಪು ಮಾಡ್ತಿದ್ದೀರಾ ಅನ್ನೋ ಫೀಲಿಂಗ್ ಅಲ್ಲಿ ಇದ್ದಾಗ ಡೌಟ್ ಕ್ರಿಯೇಟ್ ಆಗುತ್ತೆ. ನಾನ್ ಮಾಡ್ತಿರೋದು ಕರೆಕ್ಟ್ ಆಗಿದೆ, ಅವ್ನಿಗೆ ಇನ್ಫಾರ್ಮೇಶನ್ ಕೊಡ್ಬೇಕಾದ್ರೆ ಇಷ್ಟೇ ಹೇಳ್ಬೇಕು. ಒಂದು ಆಪರ್ಚುನಿಟಿಗೋಸ್ಕರ ಏನ್ ಹೇಳು, ಇವಾಗ್ಲೇ ಹೇಳು ಅಂದ್ರೆ ನೋಡು, ಒಂದು ಆಪರ್ಚುನಿಟಿ ನೀನ್ ತಿಳ್ಕೊಳ್ಬೇಕು, ಬೆಳಿಬೇಕಂದ್ರೆ ಮೊದಲನೇ ತಿಂಗ್ ನೀನಲ್ಲಿ ಪೇಷನ್ಸ್ ಇರ್ಬೇಕು. ಆ ಪೇಷನ್ಸ್ ಬೇಕಂದ್ರೆ ನಾನು ಹೇಳಿದ ಟೈಮ್ ನೀನ್ ಕೊಡೋದಕ್ಕೆ ಆಗೋದಿಲ್ಲ ಅಂದ್ರೆ ನೀನ್ ಇಲ್ಲಿ ಬೆಳೆಯೋದೇ ಇಲ್ಲ. ಸೊ ನಿನ್ ಮೊದಲು ಟೈಮ್ ಕೊಡು, ನಾನು ಆಮೇಲೆ ನಿನ್ಗೆ ಆಪರ್ಚುನಿಟಿ ಹೇಳ್ತೀನಿ. ದಟ್ ಇಸ್ ಅ ವೇ. There was a 2 kind of people in this business: very talented but not able to invite people, very talented or not but very good at inviting people to see presentation. Yes. Next, how to do invitation attitude. You are not asking for help, you are helping them. Change your emotion. ನಾವು ಅವ್ರಿಗೆ ಹೆಲ್ಪ್ ಮಾಡ್ತೀವಿ. ಕಮಾನ್, ಅವ್ರು ನಿಮ್ಗೆ ಜಾಯ್ನ್ ಆದ್ರೆ ನಾನು ನಿಮ್ಗೆ ಹೇಳ್ತೀನಿ, ಅವ್ರು ನಿಮ್ಗೆ ಜಾಯ್ನ್ ಆದ್ರೆ, ಇಬ್ರು ಜಾಯ್ನ್ ಆದ್ರೆ 200 rupees ಬರುತ್ತೆ, 400 rupees ಬರುತ್ತೆ, ಇಲ್ಲ 800 rupees ಬರುತ್ತೆ. ರೈಟ್? ಓಕೆ ಫೈನ್. 800 rupees ಅವ್ರು ಅವ್ರು ಬೆಳೆಯೋ ತನಕ ಸಪೋರ್ಟ್ ಮಾಡ್ಬೇಕು, ಜೊತೆಗಿರ್ಬೇಕು, ಪ್ರಾಡಕ್ಟ್ ಸಪ್ಲೈ ಅವ್ರ ಜೊತೆಗಿದ್ದು ಪ್ರಾಡಕ್ಟ್ಸ್ ಬಗ್ಗೆ ಮಾತಾಡ್ಬೇಕು, ಅವ್ರ ಫ್ರೆಂಡ್ಸ್ ಜೊತೆ ಮಾತಾಡ್ಬೇಕು. ಎಷ್ಟು ಕೆಲಸ, ಅವ್ರನ್ನ ಜೊತೆಗಿದ್ದು ಟ್ರೈನ್ ಮಾಡ್ಬೇಕು. ಒಂದು ಕಡೆ ಟ್ರೈನಿಂಗ್ ಕ್ಲಾಸ್ ಅಂತ ಹೋದ್ರೆ ತಿಂಗಳಿಗೆ 5,000 ಪೇ ಮಾಡ್ಬೇಕು. ಬಟ್ ನಾವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಪೇ, ನಾವು ಅವ್ರು ಜಾಯಿನ್ ಮಾಡೋದಕ್ಕೆ ನಾವು 800 ಸಮಥಿಂಗ್ ಅಮೌಂಟ್ ಬಂದ್ಬಿಡುತ್ತೆ. ಅದಾದ್ಮೇಲೆ ನಾವು ಅವ್ರು ಟ್ರೈನ್ ಮಾಡೋದು 5,000 ರಿಂದ 10,000 ರೂಪಾಯಿಗಿಂತ ಜಾಸ್ತಿನೇ ಟ್ರೈನ್ ಮಾಡ್ತೀವಿ. ಗೆಟಿಂಗ್ ಮೈ ಪಾಯಿಂಟ್? ಅಂದ್ರೆ ನಾವು ಇನ್ನೂ ಅವ್ರಿಗೆ ಕೊಡ್ತಿದೀವಿ ಆಪರ್ಚುನಿಟಿನ, ಅವ್ರು ಇಲ್ಲಿ ನಮ್ಮಿಂದ ಇನ್ನೂ ಜಾಸ್ತಿ ಕಲಿಯೋದಕ್ಕೆ ನೆಗೆಟಿವ್ ಅಪ್ರೋಚ್ ಅದೇನು. ವಾಟ್ ರನ್ಸ್ ಇನ್ಸೈಡ್ ಯು ವಿಲ್ ಬಿ ಕಮಿಂಗ್ ಔಟ್ ಇನ್ ಫಾರ್ಮ್ ಆಫ್ ರಿಸಲ್ಟ್. ನಿಮ್ ಮೈಂಡ್ ಅಲ್ಲಿ ಏನ್ ಯೋಚನೆ ಆಗ್ತಿದೆ ಅದು ಆಸ್ ಅ ರಿಸಲ್ಟ್ ಆಗಿ ಆಚೆ ಬರುತ್ತೆ. ಎಸ್, ನೆಕ್ಸ್ಟ್, ಸ್ಕೇಲ್ಡ್ ಅಪ್ರೋಚ್. ಲೆಟ್ ದ ಪ್ರಾಸ್ಪೆಕ್ಟ್ ಆಸ್ಕ್ ವಾಟ್ ಎವರ್ ದೇ ವಾಂಟ್ ಟು ಡು. ಭಯ ಪಟ್ಕೊಂಡು ಇವ್ನಿಗೆ ಹೇಳೋದಾ ಬೇಡವಾ, ಹೇಳಿದ್ರೆ ಏನಾಗುತ್ತೆ ಅನ್ನೋ ಭಯ ಪಟ್ಕೊಂಡು ಹೇಳ್ತೀವಿ. ರೈಟ್? ಕಾಶಿನಾಥ್ ಜಿ, ಲೈಕ್ ಇಸ್ ದಟ್ ದ ಟೈಮ್ ಲಿಮಿಟ್ ಇದೆ ಇದಕ್ಕೆ ಜೂಮ್ಗೆ?
ಕಾಶಿನಾಥ್ ಸರ್. No, sir. Okay. Sir, 1.5 hours, sir. ಹೌದಾ? Fine. We will come back. Back. Sir, na voice ಕೇಳಿಸ್ತಿದೆ Yes, sir? yes, ನಿಮ್ ವಾಯ್ಸ್ ನನ್ಗೆ ಕೇಳಿಸ್ತಿದೆ. ನನ್ನ ವಾಯ್ಸ್ ಕೇಳಿಸ್ತಿದ್ಯಾ? Come Yes, back. ಕೇಳಿಸ್ತಿದೆ sir. ಬ್ಯಾಕ್ ಬನ್ನಿ. ನೋಡಿ, ನಾನು ಅದನ್ನ ಓದಿ ಹೇಳೋದು ದೊಡ್ಡ ವಿಷಯ ಅಲ್ಲ. ನಿಮ್ಗೆ ಅರ್ಥ ನಿಮ್ಮ ತರಾನೇ ಅರ್ಥ ಮಾಡಿಸೋದು ತುಂಬಾ ಮುಖ್ಯ. ಡಿಫರೆಂಟ್ ವೇಸ್ ಆಫ್ ಡೂಯಿಂಗ್ ಇನ್ವಿಟೇಷನ್. ಡಿವೈಡ್ ಯುವರ್ ಕಾಂಟ್ಯಾಕ್ಟ್ ಲಿಸ್ಟ್ ಇನ್ 2 parts, ವಾರ್ಮ್ ಲಿಸ್ಟ್ ಅಂಡ್ ಕೋಲ್ಡ್ ಲಿಸ್ಟ್. ನೋಡಿ, ನಾನು ನಿಮ್ಗೆ ಹೇಳ್ತೀನಿ, ಇದೆಲ್ಲ ನಿಮ್ಗೆ ಅರ್ಥ ಆಯ್ತಲ್ವಾ? ಈಗ ಒಂದು ಸ್ಟ್ರಾಟಜಿ ಮೇಲೆ ನೀವು ಕೆಲಸ ಮಾಡಿ, ನಿಮಗೆ ರಿಸಲ್ಟ್ಸ್ ಜಾಸ್ತಿ ಸಿಗುತ್ತೆ. 10ರಲ್ಲಿ 2 ಜಾಯ್ನ್ ಆಗೋರು 10ರಲ್ಲಿ ಈಗ 6ರಿಂದ 7 ಜನ ಜಾಯ್ನ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತದೆ. ಏನ್ ಮಾಡ್ಬೇಕು? ವಾರ್ಮ್ ಲಿಸ್ಟ್ ಅಂಡ್ ಕೋಲ್ಡ್ ಲಿಸ್ಟ್ ಅಂತ ಇರುತ್ತೆ. ವಾರ್ಮ್ ಲಿಸ್ಟ್ ಅಂದ್ರೆ ಪೀಪಲ್ who are in regular contact with you. ಅಂದ್ರೆ ಅವ್ರು ನಿಮ್ಮ ಒಂದು ಬಿಲೀವ್ ಫ್ಯಾಕ್ಟರ್, ಒಂದು ನಿಮ್ಗೆ ಇಮೇಜ್ ಇರುತ್ತೆ. This is a warm list. Cold list, people who are known to you but not in regular touch with you. Not in regular touch. ಎರಡು ಸಪರೇಟ್ ಕಾಂಟ್ಯಾಕ್ಟ್ಸ್ ಮಾಡಿ. Next, divide your contact list in 2 parts. Yes, next, direct approach, only for warm list for you. I've got some work from which I can increase my monthly income and I strongly feel even you can do brilliant in it. ಅಂದ್ರೆ ನಿಮ್ಮ ವಾರ್ಮ್ ಅಪ್ರೋಚ್ ಏನಿರುತ್ತೆ ಅಂದ್ರೆ ನಿಮ್ ಡೈರೆಕ್ಟ್ ಫ್ರೆಂಡ್ ಇರುತ್ತೆ, ಅವ್ರ ಹತ್ರ ಡೈರೆಕ್ಟ್ ಆಗಿ ಮಾತಾಡಿ. ಸುತ್ತಿ ಬಳಸಿ ಮಾತಾಡಿದ್ರೆ ಏನಾಗುತ್ತೆ ಗೊತ್ತಾ? ಡೌಟ್ ಕ್ರಿಯೇಟ್ ಆಗುತ್ತೆ. ನಿಮ್ಮಲ್ಲಿ ಇರೋ ಕ್ಲೋಸ್ ಫ್ರೆಂಡ್ಸ್ ಓಪನ್ ಟು ಓಪನ್ ಮಾತಾಡಿದಾಗ ಓಪನ್ ಆಗಿ ಕೇಳ್ತಾರೆ, ಓಪನ್ ಆಗಿ ಮಾತಾಡ್ತಾರೆ. ಅವ್ರಿಗೆ ಹೇಳಿ, ನಾನು ಒಂದು ಆಪರ್ಚುನಿಟಿಯಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ, ನಾನು ಒಂದು ಅರ್ನಿಂಗ್ ಇದೀನಿ, ಸೊ ಮಂತ್ಲಿ ಇನ್ಕಮ್ ಜಾಸ್ತಿ ಆಗ್ತಿದೆ, ನನ್ಗೆ ಅಷ್ಟು ನಿನಗೂ ಹೆಲ್ಪ್ ಆಗುತ್ತೆ ಅಂತ, ಸೊ ನಿನಗೂ ಹೇಳೋಣ ಅಂತ ಅನ್ಕೊಂಡೆ, ಬಾ ಸಿಗೋಣ. ಸೀದಾ ಹೇಳಿ, ಅವ್ರು ಬರ್ತಾರೆ, ಮಾತಾಡ್ತಾರೆ. ಇಲ್ಲ ನಾನು ಇವಾಗ ನೀನು ಬರ್ತಾನೋ ಇಲ್ವೋ ಅನ್ನೋ ಡೌಟ್ಫುಲ್ ಆಗಿ ನೀನ್ ಫಸ್ಟ್ ಬಾ ಅಂತ ಹೇಳಿದಾಗ ಏನಕ್ಕೆ ಅಂತ ಕೇಳ್ತಾನೆ. ಬಾಬಾ ನಿಂಗೆ ಹೇಳ್ತೀನಿ ಅಂತ ಹೇಳ್ತಾರೆ. ಅವ್ರ ಮೈಂಡ್ ಅಲ್ಲಿ 1000 ಮಾಡಿ ಇರುತ್ತೆ ಆಲ್ರೆಡಿ. ನೀವ್ ಅನ್ಕೊಂಡಿದೀನಿ ನೀವು ಅಪ್ರೋಚ್ ಮಾಡೋರಿಗೆ ನೀವು ಒಬ್ಬರೇ ಅಪ್ರೋಚ್ ಮಾಡ್ತೀನಿ ಮಾರ್ಕೆಟಿಂಗ್. ನೋ, ತುಂಬಾ ಜನ ಅಪ್ರೋಚ್ ಮಾಡಿರ್ತಾರೆ, ತುಂಬಾ ಜನ ನೋಡಿರ್ತಾರೆ. ಸೊ ದಟ್ ಇವನು ಅದೇ ತರ ಏನೋ ಜಾಯಿನ್ ಮಾಡ್ಬಿಟ್ಟಿದ್ದಾನೆ ಅಂತ ಅನ್ಕೊಂತಾರೆ. ಅಲ್ಲಿ ಡೌಟ್ ಕ್ರಿಯೇಟ್ ಆಗಿ ಏನಾಗುತ್ತೆ, ಅವ್ರು ಬರೋದೇ ಇಲ್ಲ, ಅವ್ರು ಕೇಳೋದೇ ಇಲ್ಲ. ಸೊ ಬೆಟರ್ ಏನು, ಒಂದು ಆಪರ್ಚುನಿಟಿ ಇದೆ, ಏನ್ ಹೇಳಿದ್ರೆ ಏನೋ ಆ ಆಪರ್ಚುನಿಟಿ ಇಂಥ ಆಪರ್ಚುನಿಟಿ ಕೇಳ್ತಾರೆ. ನೋಡು, ನೀನ್ ಯಾವ ಆಪರ್ಚುನಿಟಿ ಹೇಳ್ತಿದ್ರೆ ಫೋನಲ್ಲಿ ಅರ್ಥ ಆಗೋ ಇದ್ದಿದ್ರೆ ನಾನು ನಿಮಗೆ ಫೋನಲ್ಲೇ ಹೇಳ್ತಿದ್ದೆ, ಯಾಕೆ ಡೈರೆಕ್ಟ್ ಆಗಿ ಕರಿತಿದ್ದೆ? ಅದು ನನ್ನ ಫ್ರೆಂಡ್ ಅಂದ್ರೆ ನಿನಗೆ ಡೈರೆಕ್ಟ್ ಆಗಿ, ನೀನೇನ್ ದೂರದವನಾಗಿದ್ದ ಫೋನಲ್ಲಿ ಹೇಳ್ತಿದ್ದೆ. ಅರ್ಥ ಆಗ್ತಿದೆ? ನಿನ್ ಬಾ, ನಿನ್ಗೋಸ್ಕರನೇ ಈ ಟೈಮ್ ಅಲ್ಲಿ ಸಿಗೋಣ, ಮಾತಾಡೋಣ ಅಂಡ್ ನನಗೆ ಹೇಳ್ತೀನಿ. ಅಂಡರ್ಸ್ಟುಡ್? ಒಂದು ಕಂಫರ್ಟಬಲ್, ಒಂದು ಕ್ಲಾರಿಟಿ ಪಿಕ್ಚರ್ ಕೊಡ್ತೀರಿ. ಇದ್ರಲ್ಲಿ ನೀವು ಆಪರ್ಚುನಿಟಿ ಏನು ಹೇಳಿಲ್ಲ, ಬಟ್ ಅವ್ನಿಗೆ ಓಪನ್ ಮೈಂಡ್ ಮಾಡಿದ್ರಿ. ಸೊ ದಟ್ ನಿಮ್ಗೆ ಬರೋದ್ರಿಂದ ಏನು ದಟ್ ಅವ್ನಿಗೊಂದು ಕಂಫರ್ಟಬಲ್ ಅನ್ನೋದನ್ನ ಕ್ರಿಯೇಟ್ ಮಾಡ್ಕೊಡ್ರಿ. What if we get some work which we can start part time now and after some time it can be help you to earn equal or even more than a current income. ಅಂದ್ರೆ ಒಂದು ಅಂತ ಇನ್ಕಮ್ ಮೇಲೆ ನಾವು ವರ್ಕ್ ಮಾಡ್ತಿದೀವಿ. ಇವನ್ ಇದ್ರಲ್ಲಿ ನೀನು ಮುಂದೆ ಜನಗೂ ಅರ್ನ್ ಮಾಡ್ತಾ ಹೋಗ್ಬೋದು ಆಸ್ ಅ ಪಾರ್ಟ್ ಟೈಮ್ ಆಗಿ. See, these are the examples. ನೀವು ಒಂದು ತಿಳ್ಕೊಳ್ಬೇಕು, ನೀವೇನಾದ್ರೂ ಹೇಳಿ ಮೊದಲು ಅವ್ರಿಗೆ ಕಂಫರ್ಟಬಲ್ ಫೀಲ್ ಮಾಡಿಸಿ. ಮೊದಲು ಅವ್ರಿಗೆ ನಿಮ್ಮನ್ನ ಮೀಟ್ ಮಾಡೋದ್ರಿಂದ ಅವನಿಗೆ ಬೆನಿಫಿಟ್ ಇದೆ ಅನ್ನೋದನ್ನ ಈ 2 ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡು ನೀವೇನ್ ಮಾತಾಡ್ತೀರಾ, ಹೇಗ್ ಮಾತಾಡ್ತೀರಾ, ದಟ್ ಇಸ್ ಆಲ್ ಅಬೌಟ್ ಯುವರ್ ಔಟ್ಪುಟ್. ಮೊದಲು ನಿಮ್ಮ ಒಳಗಡೆ ಇಂಟೆನ್ಷನ್ ಹೇಗಿರುತ್ತೆ ಅದ್ರ ತಕ್ಕಂಗೆ ಮಾತನಾಡಿರುತ್ತೆ. ಮೊದಲು ನೀವು ಇದನ್ನ ಯೋಚನೆ ಮಾಡಿ, ಅವ್ನಿಗೆ ಇದರಿಂದ ಹೆಲ್ಪ್ ಆಗುತ್ತೆ. ಅಂಡ್ ಎರಡನೇದು ಅವ್ನಿಗೆ ಒಂದು ಕಾನ್ಫಿಡೆಂಟ್ ಬಿಲ್ಡ್ ಮಾಡಿಸಿ ಅಂಡ್ ಅವರಲ್ಲಿ ಒಂದು ಕಂಫರ್ಟಬಲ್ ಫೀಲ್ ಮಾಡಿ. ನೋಡಿ, ನೀನ್ ಮೀಟ್ ಮಾಡೋದ್ರಿಂದ ಏನೂ ಆಗೋದಿಲ್ಲ, ನಾನು ಫೋನಲ್ಲಿ ಹೇಳೋದಕ್ಕೆ ಏನೂ ಇಲ್ಲ, ಕ್ಲಾರಿಟಿ ಕೊಡಿ. ಯಾಕೆ ನಾನು ನಿನ್ನನ್ನ ಡೈರೆಕ್ಟ್ ಆಗಿ ಕರೀತಿದ್ದೀನಿ ಅನ್ನೋ ಕ್ಲಾರಿಟಿ ಕೊಟ್ಟಾಗ ಅವನು ಅರ್ಥ ಮಾಡ್ಕೊಳ್ತಾನೆ. ಬಟ್ ನೀನು ಎಕ್ಸ್ಪ್ಲೈನ್ ಮಾಡಿರಲ್ಲ, ಬಟ್ ನೀವು ಕ್ಲಾರಿಟಿ ಕೊಡ್ತೀವಿ. ಆ ಕ್ಲಾರಿಟಿ ಸಿಕ್ಕಿದಾಗ ಅವ್ನು ಬರ್ತಾನೆ, ರೈಟ್? ಇಂಡೈರೆಕ್ಟ್ ಅಪ್ರೋಚ್, ಇಟ್ ಇಸ್ ಅ ಬೋತ್ ವಾರ್ಮ್ ಅಂಡ್ ಕೋಲ್ಡ್ ಲಿಸ್ಟ್. ನೆಕ್ಸ್ಟ್, ಇಂಡೈರೆಕ್ಟ್ ಅಪ್ರೋಚ್, who are in regular touch with you but you think they won't listen to you because they are senior or elder to you. Next, I just saw a very good business or work, I am very excited about it, I think you should come check and guide us if it is fine for us or not. ಅಂದ್ರೆ ಅಂತ ನಿಮಗಿಂತ ದೊಡ್ಡವರು ಇರ್ತಾರೆ. ಈಗ ಅವ್ರಿಗೆ ಹೆಂಗಪ್ಪ ಕರೆಯೋದು? ಬನ್ನಿ ನಿಮ್ಗೊಂದು ಆಪರ್ಚುನಿಟಿ ಹೇಳ್ತೇನೆ ಅಂದ್ರೆ, ಇವನ್ ಯಾರು ನನಗ್ ಬಂದು ಹೇಳ್ತಾನೆ, ಇವನಿಗಿಂತ ನಾನು 10 ವರ್ಷ ಇವನೇನ್ ನೋಡಿದಾನೆ ಅಂತ ಒಂದು ಆಟಿಟ್ಯೂಡ್ ಇರುತ್ತೆ ಅಲ್ವಾ? ಅಂತವ್ರಿಗೆ ಹೇಗ್ ಕರಿಬೇಕು ಅಂದ್ರೆ, ನೋಡಿ ಅಣ್ಣ ಅಂತ ಹೇಳಿರ್ಬೋದು, ಸರ್ ಇರ್ಬೋದು, ಏನಾದ್ರು ನೋಡಿ ಒಂದು ಒಳ್ಳೆ ಆಪರ್ಚುನಿಟಿ ನನಗೆ ಸಿಕ್ತು, ಸೊ ಅದು ನನಗೆ ತುಂಬಾ ಖುಷಿ ಆಯ್ತು, ನನ್ಗೆ ಆಪರ್ಚುನಿಟಿ ಸಿಕ್ಕಿದೆ ನನಗೆ, ನೀವು ಒಂದ್ಸರಿ ಬಂದು ನನಗೆ ಗೈಡ್ ಮಾಡಕ್ಕಾಗತ್ತಾ? ಎವ್ರಿ ಒನ್ ಆರ್ ಇಂಟ್ರೆಸ್ಟೆಡ್ ಟು ಗೈಡ್ ಯಾರ್.
ಅಂದ್ರೆ ಎಲ್ಲಾರ್ಗುನು ಏನ್ ಹೇಳ್ತಾರೆ ಗೊತ್ತಾ, ಸೊ ತುಂಬಾ ಲೋಕಲ್ ಆಗಿ ಹೇಳ್ತೀನಿ, ಬಿಟ್ಟಿ ಸಜೆಷನ್ ಕೊಡ್ಬೇಕಂದ್ರೆ ಎಲ್ಲಾರ್ಗು ಇಷ್ಟ ಇರುತ್ತೆ, ರೈಟ್? ಏನಾದ್ರೂ ಒಂದು ಸಜೆಷನ್ ಕೊಡಂದ್ರೆ ಅದನ್ನ ಮಾಡು ಇದನ್ನ ಮಾಡು ಹಂಗೆ ಹಿಂಗೆ ಅಂತ ಎಲ್ಲಾರು ಹೇಳ್ತಾರೆ. ಎವ್ರಿ ಒನ್ ಲೈಕ್ಸ್ ದಟ್, ರೈಟ್? ಸೊ ಚೆಕ್ ಅಂಡ್ ಗೈಡರ್ಸ್ ಇಫ್ ಇಟ್ ಇಸ್ ಫಾರ್ ದ ಚಿಕ್. ನಾನು ನಿಮ್ಗೆ ಕಾಮಿಡಿಯಾಗಿ ಯಾಕೆ ತಗೊಳ್ತಿದ್ದೀನಿ ಅಂದ್ರೆ, ಈ ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬಾ ಜಾಸ್ತಿ ಆಗಿದೆ. ಈ ವಿಷಯದಲ್ಲಿ ನಾನು ಫೇಲ್ ಆಗಿದ್ದೀನಿ, ಅಟ್ ದ ಸೇಮ್ ಟೈಮ್ ಇದನ್ನ ಅರ್ಥ ಮಾಡ್ಕೊಂಡಿದ್ದೀನಿ. ತುಂಬಾ ಮಜಾ ಬರುತ್ತೆ ಇನ್ವಿಟೇಷನ್ ಮಾಡ್ಬೇಕಾದ್ರೆ, ತುಂಬಾ ಕಾನ್ಫಿಡೆನ್ಸ್ ಸಿಗುತ್ತೆ ಇನ್ವಿಟೇಷನ್ ಮಾಡ್ಬೇಕಾದ್ರೆ, right? Are you having some people who are ambitious and would you like to try themselves find it with an opportunity? Can ನೋಡಿ ಇದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ, ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಗೆ. Help them to grow financially and professionally bit for second and see the magic. ಅಂದ್ರೆ ಲೈಕ್ ನಾನು ಇದನ್ನ ಹೇಳಿ, ಲೈಕ್ ಇವಾಗ ನಿಮ್ಗೆ ಒಬ್ಬ ಫ್ರೆಂಡ್ಸ್ ಇದಾರೆ ಅಂಡ್ ನಿಮ್ಗೆ ದೂರದ ಫ್ರೆಂಡ್ಸ್ ಇದಾರೆ, ಇದ್ರಲ್ಲೇ ಇರ್ಬೇಕಾದ್ರೆ ಅವ್ರಿಗೆ ಹೇಳಿ, ಯಾರು ನಿಮ್ಗೆ ಯಾವಾಗ ಒಂದ್ಸರಿ ಮೀಟ್ ಮಾಡಿರ್ತೀರಾ, ಯಾವಾಗ ಒಂದ್ಸರಿ ಅವ್ರಿಗೆ ಹೇಳಿ, ಒಂದ್ಸರಿ ಕಾಲ್ ಮಾಡಿ ಹೇಗೆ ಏನು ಅಂತ ಕೇಳಾದ್ಮೇಲೆ, ಆಕ್ಚುಲಿ ನಿಮ್ಗೆ ಗೊತ್ತಾ, ನಾನು ಆಂಬಿಷಿಯಸ್ ಫ್ರೆಂಡ್ಸ್ ನ ಮೀಟ್ ಮಾಡ್ತಿದ್ದೀನಿ, ಯಾರಾದ್ರೂ ನನ್ನ ಜೊತೆ ಈ ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡ್ತಾರ ಅಂತ. ಸೊ ಯಾಕಂದ್ರೆ ಅಂತ ಆಪರ್ಚುನಿಟಿ ಅವ್ರು ಫೈನಾನ್ಷಿಯಲಿ ಬೆಳೆಸುತ್ತೆ, ಪ್ರೊಫೆಷನಲಿ ಬೆಳೆಸುತ್ತೆ ಕೂಡ. ನಿನ್ಗೆ ಯಾರಾದ್ರೂ ಗೊತ್ತಿದ್ದಾರೆ, ನೀವು ಅವ್ರನ್ನೇ ಇನ್ವೈಟ್ ಮಾಡಕ್ ಹೋಗ್ತೀವಿ, ನಿಮಗೆ ಯಾರಾದ್ರೂ ಗೊತ್ತಿದಾರ ಅಂತ ಕೇಳಿದಾಗ ಅವ್ನಿಗೆ ಅನ್ಸುತ್ತೆ, ಯಾಕೆ ನಾನ್ ಕಾಣಿಸಿಲ್ವ ಅವನಿಗೆ ಅಂತ. ಏನೋ ಅದು ನನಗೆ ಹೇಳೋ, ಹೌದು ಫೈನ್, ಹಾಗಾದ್ರೆ ನೀನೇ ಮಾಡ್ಕೊಳ್ಳೋ, ನಾನು ನಿನ್ಗೆ ಹೇಳ್ತೀನಿ ಅಂತ ಹೇಳ್ತಾರೆ. ಫೈನ್, ಅಲ್ಲಿ ನೀವು ಅವನಿಗೆ ಇನ್ವೈಟ್ ಹೇಳೋದಕ್ಕಿಂತ ಬೇರೆಯವ್ರನ್ನ ಹುಡುಕಾಗ್ತಾರೋ ಹೋಗ್ತೀರಿ, ಸೊ ದಟ್ ಯು ವಿಲ್ ಲಿಸನ್ ಟು ಅಂಡ್ ಯು ವಿಲ್ ಕಮ್. ಓಕೆ, ಕೋಲ್ಡ್ ಡೋಂಟ್ ಅಪ್ರೋಚ್ ಯುವರ್ ಕೋಲ್ಡ್ ಮಾರ್ಕೆಟ್ ಡೈರೆಕ್ಟ್ಲಿ. ಡೈರೆಕ್ಟ್ ಆಗಿ ಯಾರು ದೂರದಲ್ಲಿ ಇರ್ತಾರಲ್ಲ ಅವ್ರಿಗೆ ಡೈರೆಕ್ಟ್ ಆಗಿ ಕಂಪನಿ ಇದೆ, ಜಾಯಿನ್ ಮಾಡು, ಇಬ್ರು ಸೇರ್ಸೋ, ಅದೇ ಇಬ್ರು ಸೇರ್ಸ್ಕೊಂಡ್ರೆ ಇಷ್ಟು ಬರುತ್ತೆ, ಇಬ್ರು ಸೇರ್ಸುತ್ತೆ ಇಷ್ಟು ಬರುತ್ತೆ, ಇಬ್ರು ಸೇರ್ಸ್ಕೊಂಡು ಹೋಗ್ತಾನೇ ಇದ್ರೆ ದುಡ್ಡು ಬರ್ತಾನೆ ಇರುತ್ತೆ ಅಂತ ಹೇಳಿ ಜಾಯಿನ್ ಮಾಡಿಸ್ಬೇಡಿ. ಬಿಕಾಸ್ ದಿಸ್ ಇಸ್ ನಾಟ್ ಅ ಸ್ಕೀಮ್, ದಿಸ್ ಇಸ್ ಅ ನೆಟ್ವರ್ಕ್ ಮಾರ್ಕೆಟಿಂಗ್, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಪ್ರಾಪರ್ ನಾಲೆಜ್ ಯಾರು ನೀವು ಕೊಟ್ಟಿರ್ತೀರಿ, ಯಾರು ನೀವು ಪ್ರಾಪರ್ ನಾಲೆಜ್ ಕೊಟ್ಟು ಜಾಯಿನ್ ಆಗಿರ್ತಾರ, ನೀವೇನ್ ಹೇಳಿ ಜಾಯಿನ್ ಮಾಡ್ಸಿರ್ತೀರಿ, ಜಾಯಿನ್ ಮಾಡಾದ್ಮೇಲೆ ಅದು ಸಿಗದೇ ಇದ್ರೆ 100% ನಿಮ್ ಜೊತೆ ಮಾಡೋದಿಲ್ಲ. ನೀವು ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟು ಜಾಯಿನ್ ಮಾಡಿಸಿದ್ರೆ, ಜಾಯಿನ್ ಮಾಡಾದ್ಮೇಲೆ ಅದೇ ಇನ್ಫಾರ್ಮೇಶನ್ ಇದ್ದಾಗ ಅವ್ನು ನಿಮ್ ಜೊತೆ ಜೆನ್ಯೂನ್ ಆಗಿ ಮಾಡೇ ಮಾಡ್ತಾನೆ, ನಿಮ್ ಜೊತೆ ಸ್ಟೆಪ್ ನ ತಗೊಳ್ತಾನೆ. ಅದನ್ನೇ ನಾನು ನಿಮ್ಗೆ ಹೇಳೋದು. ದುಡ್ಡಿನ ಆಸೆ ತೋರಿಸಿ ನೀವ್ ಜಾಯಿನ್ ಆದ್ಮೇಲೆ ನಿಮ್ ಕೆಳಗಡೆ ದುಡ್ಡು ಬರುತ್ತೆ ಅಂದ್ರೆ, ಅವ್ನು ಜಾಯಿನ್ ಆದ್ಮೇಲೆ ದುಡ್ಡು ಬಂದಿಲ್ಲ ಅಂದ್ರೆ ಅವ್ನು ಮಾಡಲ್ಲ. ಅದನ್ನೇ ನೀವು ಮೊದಲೇ ಅರ್ಥ ಮಾಡಿಸಿದಾಗ, ನೋಡಿ ಇಲ್ಲೊಂದು ಆಪರ್ಚುನಿಟಿ ಇದೆ, ನಿಮ್ಗೆ ಸ್ಕಿಲ್ಸ್ ಬೆಳೆಯುತ್ತೆ, ಡೆವಲಪ್ ಮಾಡ್ತಾ ಹೋಗ್ತೀಯಾ, ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ, ಯಾರು ಜೆನ್ಯೂನ್ ಆಗಿ ಜಾಯಿನ್ ಅಲ್ಲಿ ಅದ್ರ ಮೇಲೆ ಅವ್ನಿಗೆ ಅರ್ಥ ಮಾಡಿಸಿ ಕನ್ವಿನ್ಸ್ ಮಾಡಿ, ಅವಾಗ ಅವ್ನು ಜಾಯಿನ್ ಮಾಡಿದಾಗ ಕಷ್ಟಪಡೋದ್ ರೆಡಿ ಇರ್ತಾರೆ. ಬಿಕಾಸ್ ಅವ್ನಿಗೆ ಗೊತ್ತಿದೆ ಜಾಯಿನ್ ಆಗ್ಬೇಕಾದ್ರೆ ಓಕೆ ನಾನು ಎಫರ್ಟ್ ಹಾಕ್ಬೇಕು, ಅವ್ನಿಗೆ ಗೊತ್ತಿದೆ ನಾನು ಟೀಮ್ ನ ಮಾಡಬೇಕು, ಅವ್ನಿಗೆ ಗೊತ್ತಿರುತ್ತೆ ನಾನು ಸ್ಟೆಪ್ ಬೈ ಸ್ಟೆಪ್ ವರ್ಕ್ ಮಾಡ್ಬೇಕು, ಬೆಳಿತಾ ಹೋಗ್ಬೇಕು, ಬೆಳಿತಾ ಹೋಗ್ಬೇಕು, ಬೆಳಿತಾ ಅರ್ನ್ ಮಾಡ್ತಾ ಹೋಗ್ತೀನಿ. ಈ ಒಂದು ಕ್ಲಾರಿಟಿ ಸಿಕ್ಕಿದಾಗ ಏನೇ ಒಂದು ಅಪೋಸಿಷನ್ಸ್ ಏನೇ ಬಂದ್ರೂ ಅವ್ನು ನಿಮ್ ಜೊತೆ ಏನೇ ಆದ್ರೂ ಜೊತೆಗಿರ್ತಾನೆ, ಸ್ಟೆಪ್ ತಗೊಳ್ತಾನೆ ಹೋಗ್ತಾನೆ. ಐ ಆಮ್ ಟೆಲ್ಲಿಂಗ್ ಯು ದಟ್. ನಿಮ್ ಕೆಳಗಡೆ ಇಬ್ರು ಟೀಮ್ ಮಾಡಿದ್ರಿ, ನಾನು ನಿಮ್ಗೆ ಹೇಳ್ತೀನಿ, ಒಬ್ಬ 10 ಸೇಲ್ ತೆಗಿತಾನೆ ಬಟ್ ಒಬ್ರು ಇರಲ್ಲ, ಬಟ್ ಒಬ್ಬ ಒಂದು 2 ಸೇಲ್ ತೆಗಿತಾನೆ ಬಟ್ ಇಬ್ರು ಜೊತೆ ಸ್ಟಾರ್ಟ್ ಮಾಡಿದಾರೆ. ಡಿಫ್ರೆನ್ಸ್ ಏನಂದ್ರೆ 10 ಜನಕ್ಕೆ ನೀವು ಯಾವ ತರ ಹೇಳಿ ಇಬ್ರು ಹೇಳಿದ್ರೆ ಕರೆಕ್ಟ್ ಆಗಿ ಹೇಳಿ ಜಾಯಿನ್ ಮಾಡ್ಸೋ, ಅವ್ರು ನಿಮ್ ಜೊತೆ ಕರೆಕ್ಟ್ ಆಗಿ ಜಾಯಿನ್ ಮಾಡ್ತಾರೆ. ಅಪ್ಲೈ ಮಾಡಿ, ಟ್ಯಾಕ್ಟಿಸ್ ಅಪ್ಲೈ ಮಾಡಿ. ಅಂದ್ರೆ ಜಾಯ್ನಿಂಗ್ ಇದೆ ಜಾಯಿನ್ ಮಾಡಿ ಇವಾಗ್ಲೇ ಅನ್ನೋದಲ್ಲ, ಮೊದಲು ಕರೆದು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿ. ಟ್ಯಾಕ್ಟಿಸ್ ಸ್ಟ್ರಾಟಜಿ ಇಸ್ ಅ ವೇ, ಬಟ್ ನೀವೇನ್ ಕೊಡ್ತೀರಾ ಅದನ್ನ ಕೊಡಿ, then they will join with you for sure. Points to be careful: try to understand need or behavior before inviting someone. Give the what they want. ಅವ್ರಿಗೆ ಏನ್ ರಿಕ್ವೈರ್ಡ್ ಇದೆ ಅನ್ನೋದ್ರ ಮೊದಲು ನೀವು ತಿಳ್ಕೊಳ್ಳಿ. ಸ್ಟ್ಯಾಂಡ್ ಇನ್ ದರ್ ಪೊಸಿಷನ್. ನೀವ್ ಯಾರನ್ನಾದ್ರೂ ಒಬ್ಬರನ್ನ ಅರ್ಥ ಮಾಡ್ಕೊಳ್ಬೇಕು, ಇನ್ವಿಟೇಷನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಅವ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ನೀವೆಷ್ಟು ಜಾಸ್ತಿ ಅವ್ರ ಬಗ್ಗೆ ತಿಳ್ಕೊಳ್ತೀರಿ, ಅಷ್ಟು ಜಾಸ್ತಿ ಅವ್ರನ್ನ ಅರ್ಥ ಮಾಡ್ಕೊಂಡು ಅವ್ರ ಪೊಸಿಷನ್ ನಿಂತ್ಕೊಂಡು ಧನ್ವಂತರಿ ಹೇಗೆ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದು ನೀವು ತೋರಿಸ್ಕೊಟ್ಟಾಗ ದೇ ವಿಲ್ ಟೇಕ್ ಅ ಸ್ಟೆಪ್. ರೈಟ್? ಇವಾಗ ಕ್ವಶನ್, ಸರ್ ನನಗೆ ಹೇಗೆ ಅವ್ರನ್ನ ಅವ್ರ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ನಾವ್ ಏನ್ ಮಾಡ್ತೀವಿ ಗೊತ್ತಾ? ಇಂಟರ್ವ್ಯೂ ಮಾಡ್ತೀವಿ. ಏನ್ ಮಾಡ್ತಿದ್ಯಾ? ಸೊ ಯಾವ ಕ್ಲಾಸ್ ಹೋಗ್ತಿದ್ಯಾ? ನಿಮ್ಮ ಅಪ್ಪ ಅಮ್ಮ ಏನ್ ಮಾಡ್ತಾರೆ? ಗೆಟಿಂಗ್ ಮೈ ಪಾಯಿಂಟ್? ನಿಮ್ಮ ಅಪ್ಪ ಅಮ್ಮ ಏನ್ ಮಾಡ್ತಾರೆ? ನಿಮ್ಮ ಅಕ್ಕ ಅಣ್ಣ ಏನ್ ಮಾಡ್ತಾರೆ? ಗೆಟಿಂಗ್ ಮೈ ಪಾಯಿಂಟ್? ಎಷ್ಟು ದುಡಿದ್ಯಾ? ಅದೇನ್ ಪರ್ಸೆಂಟೇಜು? ಫೈನ್. ಈ ತರ ಕೇಳಿ ನಿಮ್ ಫ್ರೆಂಡೇ ಯಾರಾದ್ರು ಇದೆಲ್ಲ ಈ ತರ ಯಾರು ಮಾಡಿದಿರಿ ಹೇಳಿ? ಈ ತರ ಎಲ್ಲ ಯಾರು ಮಾಡಿದಿರಿ? ಯಾರು ಮಾಡಿಲ್ಲ? ನಾನ್ ಮಾಡಿದೀನಿ. ಎಸ್ ಸರ್, ನಾನು ಮಾಡಿದ್ದೀನಿ ಸರ್. ಮೆಸೇಜ್ ಟೈಪ್ ಮಾಡಿ. ಯಾರ್ಯಾರು ಮಾಡಿದೀನಿ ಈ ತರ?
Yes, Arun Kumar. Yes, yaar no sir. Who is no sir? Viranjani. Okay, good. Zinat, very good. ನೀವು ಮಾಡಿಲ್ಲ, ಒಳ್ಳೇದಾಯ್ತು. ನೆಕ್ಸ್ಟ್ ನೀವು ಮಾಡಿಲ್ಲ, ಸೊ ದಟ್ ನಿಮಗೆ ಈಗಲೇ ಅರ್ಥ ಆಗೋದ್ರಿಂದ ನೀವು ಮುಂದೆ ಮಾಡಲ್ಲ. ರೈಟ್, ನೆಕ್ಸ್ಟ್. ಯಾರು ಇಲ್ಲ, ಫೈನ್. ಐ ಹೋಪ್ ಸೊ ಯಾರು ಮೀಟಿಂಗ್ ಅಲ್ಲಿ ಎಲ್ಲ ಜಸ್ಟ್ ವಿಡಿಯೋ ಆಫ್ ಮಾಡ್ಕೊಂಡು ಕೂತಿದ್ದೀರಾ ಅನ್ಸುತ್ತೆ, ರೈಟ್? ಸೊ ನೋಟ್ ಪ್ರಾಬ್ಲಮ್. ಯಾರು ಇಲ್ಲಿ ಜೆನ್ಯೂನ್ ಆಗಿ ಟೈಮ್ ಕೊಡ್ತಾರೆ, ವಿಲ್ ಗಿವ್ ಅ ಟೈಮ್ ಫಾರ್ ದಮ್. ಓಕೆ, ನೋಡಿ ಇವಾಗ ಒಬ್ಬ ಬಂದ್ಬಿಟ್ಟು ಸುಮ್ಮನೆ ಇಂಟರ್ವ್ಯೂ ಮಾಡಿದೆ, ಇವನ್ ಯಾವ ನನ್ನನ್ನು ಕೇಳೋದಿಕ್ಕೆ ಅನ್ನೋ ಒಂದು ಕ್ವಶನ್ಸ್ ಎಲ್ಲರಿಗೂ ಬಂದೇ ಬರುತ್ತೆ, ರೈಟ್? ಅದಕ್ಕೆ ಅದನ್ನ ಕೇಳೋ ರೀತಿ ಒಂದಿದೆ ನೋಡು. ನಾನು ನಿನ್ಗೆ ಒಂದು ಆಪರ್ಚುನಿಟಿನ ನಾನು ನಿನ್ಗೆ ಹೇಳ್ತೀನಿ, ಬಟ್ ಆಪರ್ಚುನಿಟಿನ ಹೇಳ್ಬೇಕಂದ್ರೆ ನನಗೆ ನಿನ್ನ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಗೊತ್ತಾದ್ರೆ ನಾನು ಬೆಟರ್ಫುಲ್ ಆಗಿ ನಿನಗೆ ಹೆಂಗ್ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳಬಲ್ಲೆ. ಸೊ ಅದಕ್ಕೋಸ್ಕರನೇ ನಾನು ನಿನ್ನ ಹತ್ರ ಕೇಳ್ತಿದ್ದೀನಿ. ಏನೇ ಒಂದು ಕೇಳೋದಕ್ಕಿಂತ ಮುಂಚೆ ಅದಕ್ಕೆ ಕ್ಲಾರಿಟಿ ಕೊಡಿ. ದೇ ವಿಲ್ ಗಿವ್ ಯು ಪ್ರಾಪರ್ ಆನ್ಸರ್. ಗೆಟಿಂಗ್ ಮೈ ಪಾಯಿಂಟ್? ಸೊ ಗಿವ್ ಅ ಕ್ಲಾರಿಟಿ. ಸೊ ಕ್ಲಾರಿಟಿ ಕೊಟ್ಟಾಗ ಅವ್ರು ಕಂಫರ್ಟಬಲ್ ಫೀಲ್ ಆಗ್ತಾರೆ, ಕಾನ್ಫಿಡೆಂಟ್ ಫೀಲ್ ಆಗ್ತಾರೆ. ಅದಾದ್ಮೇಲೆ ಅವ್ರು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾರೆ, ರೈಟ್? ಸೊ ಗುಡ್. And invitation can not be excelled by just attending one workshop or by reading one book. It is time taking process and can only be learned by regular practice. See, it's all about hogi ಮಾಡ್ತಾ ಹೋಗಿ. ಒಂದು ಸರಿ ಮಾಡಿದ ಮಿಸ್ಟೇಕ್ ನ ಮತ್ತೆ ಮಾಡಬೇಡಿ. Go and sit and work out. ನಿಮ್ಮಲ್ಲಿ ಡೆವಲಪ್ಮೆಂಟ್ ಆಗೇ ಆಗುತ್ತೆ. Do your consistency. This is the biggest power of your business. Consistency ಅನ್ನೋದನ್ನ ಮೇಂಟೈನ್ ಮಾಡಿ. If you want to grow, ಕನ್ಸಿಸ್ಟೆನ್ಸಿ. ನೀವು ಜಿಮ್ ಹೋಗಬೇಕು, ಕನ್ಸಿಸ್ಟೆನ್ಸಿ. ನೀವು ಬೆಳಿಬೇಕು, ಕನ್ಸಿಸ್ಟೆನ್ಸಿ. ನೀವು ಕನ್ಸಿಸ್ಟೆಂಟ್ ಆಗಿ ಊಟ ಮಾಡಿಲ್ಲ ಅಂದ್ರೆ ಬೆಳೆಯೋದಿಲ್ಲ, ರೈಟ್? ಕನ್ಸಿಸ್ಟೆನ್ಸಿ ಆಗಿ ನಾವು ಉಸಿರಾಡಿಲ್ಲ ಅಂದ್ರೆ ನಾವು ಬದುಕಲ್ಲ. ಕನ್ಸಿಸ್ಟೆಂಟ್ ಆಗಿ ಹಾರ್ಟ್ ಬೀಟ್ ಹೊಡ್ಕೊಂಡಿಲ್ಲ ಅಂದ್ರೆ ನಾವು ಬದುಕಲ್ಲ, ರೈಟ್? ಎವ್ರಿಥಿಂಗ್ ನೀಡ್ ಕನ್ಸಿಸ್ಟೆನ್ಸಿ. ನಿಮಗೆ ಗ್ರೋತ್ ಬೇಕು, ಕನ್ಸಿಸ್ಟೆನ್ಸಿ ಇಸ್ ವೆರಿ ಮಚ್ ರಿಕ್ವೈರ್ಡ್. ಐ ಆಮ್ ಗೋಯಿಂಗ್ ಟು ಟೆಲ್ ಯು ದಟ್ ಗಿವ್ 1000 ಡೇಸ್ ಆದ್ಮೇಲೆ ನಿಮ್ ಇನ್ಕಮ್ ತಿಂಗಳಿಗೆ 1 ಲಕ್ಷ ಇರುತ್ತೆ. ನಿಮ್ಮ ಹತ್ರ ಕಾರು ಸಹ ಇರುತ್ತೆ. ಇಂಡಸ್ಟ್ರಿ ಅಷ್ಟು ಪವರ್ ಇದೆ. ಇಂಡಸ್ಟ್ರಿ ಗಿವ್ 1000 ಡೇಸ್ ಕನ್ಸಿಸ್ಟೆಂಟ್ಲಿ, ಸೊ ಯು ಕ್ಯಾನ್ ಅಚೀವ್ ಇಟ್. Hardest time builds the longest, toughest and finest leaders. ನೋಡಿ, ನಾನು ನಿಮ್ಗೆ ಹೇಳ್ತೀನಿ, ಅರೆ ಅವ್ನ ಟೀಮ್ 10 ಜನ ಜಾಯ್ನ್ ಆಗ್ತಿದ್ದಾರೆ, ನನ್ನ ಹತ್ರ ಇನ್ಕಮ್ ಬರ್ತಿಲ್ಲ, ನನ್ನ ಹತ್ರ ಏನಿಲ್ಲ. ಫಸ್ಟ್ ಥಿಂಗ್, ನೀವು ಎಫರ್ಟ್ ಜೆನ್ಯೂನ್ ಆಗಿ ಹಾಕ್ತಿದ್ದೀರಾ? ಅದು ಹಾಕ್ತಿಲ್ಲ. ಅರೆ ನಾನು ಸುಮ್ಮನೆ ಕೂತ್ಕೊಂಡು ಏನೋ ಮಾಡಿದ್ರೆ ಏನೋ ಆಗಲ್ಲ, ರೈಟ್? ಬಟ್ ಆದ್ರೆ ನಾವು ಎಫರ್ಟ್ ಹಾಕ್ತಿದೀವಿ, ಮಾಡ್ತಿದೀವಿ, ನಮಗೆ ರಿಜೆಕ್ಷನ್ಸ್ ಆಗ್ತಿದೆ. ಸೊ ಬಿ ಹ್ಯಾಪಿ, ಯಾಕಂದ್ರೆ ನೀವು ಕಲಿತಿದ್ದೀರಾ. ಎಷ್ಟು ಜಾಸ್ತಿ ನೀವು ಕಲಿತೀರಾ, ಕಲ್ತಾದ್ಮೇಲೆ ನೀವು ಜಾಸ್ತಿ ಅರ್ನ್ ಮಾಡ್ತಾ ಹೋಗ್ತೀರಾ, ರೈಟ್? ಸೊ ವರ್ಕ್ ಆನ್ ದಿಸ್. ಯಾವತ್ತು ಹೆಸಿಟೇಟ್ ಫೀಲ್ ಆಗಬೇಡಿ. ಇನ್ವಿಟೇಷನ್ ನಿಮ್ಗೆ ಅರ್ಥ ಆಗಿದೆ. ಇನ್ವಿಟೇಷನ್ ಹೇಗೆ ಮಾಡಬೇಕು? ಇನ್ವೈಟ್ ದೆಮ್, ಟೆಲ್ ದೆಮ್ ಆಪರ್ಚುನಿಟಿ ಬೇಸ್. ನಾನು ಒಂದು ಆಪರ್ಚುನಿಟಿ ವೈಸ್ ವರ್ಕ್ ಮಾಡ್ತಿದ್ದೀನಿ, ಅದರಲ್ಲಿ ನಿನಗೆ ಹೆಲ್ಪ್ಫುಲ್ ಆಗುತ್ತೆ. ಈ ಆಪರ್ಚುನಿಟಿಯಿಂದ ಒಂದು ಸ್ಟೆಪ್ ನಿನ್ ಸ್ಕಿಲ್ಸ್ ಬೆಳೆಸ್ಕೊಳ್ಬಹುದು, ನಿನ್ ನಾಲೆಜ್ ನ ಬೆಳೆಸ್ಕೊಳ್ಬಹುದು. ಒಂದು ಆಪರ್ಚುನಿಟಿ ಸಿಗುತ್ತೆ ನಿನಗೆ ಅಂತ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡು ವರ್ಕ್ ಮಾಡೋದಕ್ಕೆ. ಐ ಯು ವಾಂಟ್ ಟು ಬಿ ಅ ರಿಯಲ್ ಇಂಡಿಪೆಂಡೆಂಟ್ ಇನ್ ಯೋರ್ ಲೈಫ್? ಯು ವಾಂಟ್ ಟು ಗಿವ್? ನಿನಗೆ ಇದುವರೆಗೂ ಒಂದು ಕೇಳಿ, ಯಾರನ್ನಾದ್ರೂ ಡೈರೆಕ್ಟ್ ಆಗಿ ಕೇಳ್ತೀರಾ? ಆಸ್ಕ್ ದೆಮ್ ಡೈರೆಕ್ಟ್ಲಿ. ನಿಮ್ ಪ್ಯಾರೆಂಟ್ ಗೆ ನೀನ್ ಐ ಯು ಗಿಫ್ಟೆಡ್ ಎನಿಥಿಂಗ್ ಫ್ರಮ್ ನೌ ಟಿಲ್ ನೌ? ಕೇಳಿ. ಮತ್ತೆ ಯಾವಾಗ ಗಿಫ್ಟ್ ಮಾಡ್ಬೇಕಂತಿದ್ಯಾ? ಯಾವ್ದಾದ್ರು ಸರ್ಪ್ರೈಸ್ ಕೊಟ್ಟಿದ್ಯಾ ನೀನು? ಕೇಳಿ. ಮತ್ತೆ ಯಾವಾಗ ಮಾಡ್ಬೇಕಂತಿದ್ಯಾ? ನಿನಗೆ ನೀನ್ ಸರ್ಪ್ರೈಸ್ ಏನಾದ್ರು ಕೊಟ್ಕೊಂಡಿದ್ಯಾ? ಯೋಚನೆ ಮಾಡು. ನನಗೆ 18 ವರ್ಷ. ಇದನ್ನ ಹೇಳಿ, ಲೈಕ್ ನಾನು ಇಲ್ಲಿವರೆಗೂ ನಾನು ಯೋಚನೆ ಮಾಡ್ತಿದ್ದೆ, ಬಟ್ ನಾನು ಇದನ್ನ ಯೋಚನೆ ಮಾಡಿನೇ ನಾನು ಇವತ್ತೊಂದು ಸ್ಟೆಪ್ ತಗೊಂಡಿದ್ದೀನಿ. ಇದರಿಂದ ಸಮಥಿಂಗ್ ಏನಾದ್ರು ಮಾಡ್ಬೇಕಂತಿದ್ದೀನಿ. ನಿನ್ ಲೈಫಲ್ಲಿ ಏನು ಮಾಡ್ಬೇಕಂತಿದ್ರೆ ಕಮ್ ವಿತ್ ಮೀ. ಅಂಡರ್ಸ್ಟುಡ್? there's a different kind of people you're going to see. Financially low, middle class and higher class. Financially low ಅವ್ರಿಗೆ ಏನ್ ರಿಕ್ವೈರ್ಡ್ ಅರ್ಥ ಮಾಡಿಸಿ. ದೇ ನೀಡ್ ಅ ಫೈನಾನ್ಷಿಯಲ್ ಸಪೋರ್ಟ್, ಸ್ಕಿಲ್ಸ್. ಒಂದು ಮಿಡಲ್ ಕ್ಲಾಸ್ ಗೆ ಒಂದು ಪಾಸಿವ್ ಇನ್ಕಮ್ ಅನ್ನೋದು ಮುಖ್ಯ. ಒಂದು ಟಾಪರ್ ಕ್ಲಾಸ್ ಗೆ ನೇಮ್, ಫೇಮ್, ಐಡೆಂಟಿಟಿ ಅನ್ನೋದು ಮುಖ್ಯ. ಟಾಪರ್ ಕ್ಲಾಸ್ ಒಂದು ಟಾಪ್ ಅಲ್ಲಿ ಇರ್ತಾರೆ, ಒಂದು ಅವ್ರ ಅಪ್ಪ ಅಮ್ಮ ಮಾಡಿಟ್ಟಿರ್ತಾರೆ. ಬಟ್ ನಂದು ಸೆಲ್ಫ್ ಐಡೆಂಟಿಟಿ ಅನ್ನೋದು ಏನಿದೆ, ಅದನ್ನ ಬೇಕು ಅಂದ್ರೆ ಯು ಹ್ಯಾವ್ ಟು ಡೂ ಇಟ್. ಅದನ್ನ ಸೆಲ್ಫ್ ಕ್ರಿಯೇಟ್ ಮಾಡೋದು ಅಷ್ಟು ಮುಖ್ಯ ಆಗುತ್ತೆ, ರೈಟ್? ಸೊ ಐ ಹೋಪ್ ಸೊ ನಿಮಗೆ ಇಷ್ಟ ಅರ್ಥ ಇದೆ. ನಿಮ್ ಇನ್ವಿಟೇಷನ್ ಮೇಲೆ ಕೆಲಸ ಮಾಡಿ. ಈ ಇನ್ವಿಟೇಷನ್ ಪ್ರೋಸೆಸ್ ನಿಮ್ದು ಕರೆಕ್ಟ್ ಆಗಿತ್ತು, ಕರೆಕ್ಟ್ ಆಗಿ ನೀವು ಎಕ್ಸ್ಪ್ಲೈನ್ ಮಾಡಿ. ನಿಮ್ಮ ಇನ್ವಿಟೇಷನ್ ಜೆನ್ಯೂನ್ ಇತ್ತಾ, ಅವ್ರು ನಿಮ್ಗೆ ಅಲ್ಲಿ ಟ್ರಸ್ಟ್ ಮಾಡಿದ್ರ, ನಾನು ನಿಮ್ಗೆ ಹೇಳ್ತೀನಿ 40% ಕೆಲಸ ಕ್ಲಿಯರ್. ಯಾಕಂದ್ರೆ ಇನ್ವಿಟೇಷನ್ ಏನ್ ಹೇಳಿದೀರಾ, ಪ್ರೆಸೆಂಟೇಶನ್ ಅಷ್ಟೇ ಅದ್ರ ಮೇಲೆನೆ ಇರುತ್ತೆ. ಪ್ರೆಸೆಂಟೇಶನ್ ಆದ್ಮೇಲೆ ಅದ್ರ ಮೇಲೆನೆ ಅವ್ರು ಜಾಯಿನ್ ಮಾಡ್ತಾರೆ. ಡೌಟ್ಸ್ ಇರುತ್ತೆ, ಕ್ಲಿಯರ್ ಆಗುತ್ತೆ, ಅಂತ ಸ್ಟೆಪ್ ತಗೊಳ್ತಾರೆ. ನಿಮ್ಮ 40% ಕೆಲಸ ಇನ್ವಿಟೇಷನ್ ಮೇಲೆನೆ ನಡೆಯುತ್ತೆ. 100% of the result process and 40% invitation. So do invite properly.
ಅಂಡ್ ನೆವರ್ ಲೈ, ಸುಳ್ಳು ಹೇಳಿಬೇಡಿ, ಚೀಟ್ ಮಾಡಬೇಡಿ. ಸೇ ಟ್ರೂ ಬಟ್ ಯೂಸ್ ಸ್ಟ್ರಾಟಜಿ, ಯೂಸ್ tactics. It means use words like that. It provokes them to attempt to work on that. Okay, so I hope so. Nimge yaradaru doubts ide andre ನೀವು ಕೇಳಬಹುದು regarding the invitation. Okay sir, how to invite rich people sir? ಅಂದ್ರೆ ಮನೆಯಲ್ಲಿ ಸ್ವಲ್ಪ ಆರ್ಥಿಕತೆಯಲ್ಲಿ ಸ್ವಲ್ಪ ಮುಂದುವರೆದಿರ್ತಾರೆ, ಅಂತವ್ರನ್ನ ಇನ್ವೈಟ್ ಮಾಡೋದು ಯಾವ ರೀತಿ? Fine. Ivaga ನೀವು okay, you are asking me that he's a rich person. See, tell me one something. He's rich. Why? Because of his own, his parents sir. His parents. ನೀವು ಹೇಗೆ ಅವ್ರಿಗೆ ಹೇಳ್ತೀರಾ ನೀನೇನ್ ರಿಚ್ ಇದೆಯಾ, ನಿಮ್ ಪ್ಯಾರೆಂಟ್ಸ್ ಇಂದ ನಿಂದೇನಿದೆ, ಇದನ್ನ ಡೈರೆಕ್ಟ್ ಆಗಿ ಹೇಳಿದಾಗ ಅವ್ನ್ ಈಗೋ ಹರ್ಟ್ ಆಗುತ್ತೆ. ಓಕೆ, ಬಟ್ ಅದನ್ನ ಹೇಳೋ ರೀತಿಯಲ್ಲಿ ಇದ್ದಾಗ ಕೇಳಿ ಅವ್ರನ್ನ, ನಿನ್ ಫೇವ್ರೆಟ್ ಹೀರೋ ಯಾರು, ಇಲ್ಲ ನಿಮ್ ಫೇವ್ರೆಟ್ ಕ್ರಿಕೆಟ್ ಪ್ಲೇಯರ್ ಯಾರು, ಅವ್ರ ನಿನ್ ಫೇವ್ರೆಟ್ ಬಿಸ್ನೆಸ್ ಮ್ಯಾನ್ ಯಾರು, ಕೇಳಿ ಅವ್ರನ್ನ. ಅವರು ಇವಾಗ ಸುದೀಪ್ ಗೊತ್ತಿದಾರಲ್ವಾ? ಕಿಚ್ಚ ಸುದೀಪ್. ಹಾ ಸರ್ ಗೊತ್ತಿದ್ದಾರೆ. ಪುನೀತ್ ರಾಜ್ಕುಮಾರ್ ಗೊತ್ತಿದಾರಲ್ವಾ? ಹಾ ಸರ್. ಹಾ ಸರ್. ಮುಖೇಶ್ ಅಂಬಾನಿ ಗೊತ್ತಿದಾರಲ್ವಾ? ಹಾ ಸರ್. ಓಕೆ, ಸುದೀಪ್ ಅವರ ತಂದೆ ದೊಡ್ಡ ಬಿಸ್ನೆಸ್ ಮ್ಯಾನ್, ಹೋಟೆಲ್ ಇಂಡಸ್ಟ್ರಿ, ರೈಟ್? ಎಸ್ ಸರ್. ಅಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಮಗ ದೊಡ್ಡ ಆಕ್ಟರ್ ಆಗ್ಬೇಕಂತ ಏನಿರ್ಲಿಲ್ಲ ಅಲ್ವಾ? ಹೌದು ಸರ್. ಬಟ್ ಆದ್ರೆ ಅವ್ರು ಎಷ್ಟು ಕಷ್ಟಪಟ್ಟರು, ಒಂದು ಟೀಗೋಸ್ಕರ ಒದ್ದಾಡಿದ್ರು, ಅವ್ರಿಗೆ ಅಷ್ಟು ಪ್ರಾಬ್ಲಮ್ ಇರ್ಲಿಲ್ಲ. ಇಸ್ ಹ್ಯಾವಿಂಗ್ ಅ ಕರೋಡ್ಸ್ ಆಫ್ ಬಿಸ್ನೆಸ್. ಬಟ್ ಸ್ವಂತವಾಗಿ ಬೆಳಿಬೇಕನ್ನೋ ಒಂದು ಹಠ ಛಲದಿಂದ ಖುದ್ದಾಗಿ ಕ್ರಿಯೇಟ್ ಮಾಡಿದ್ರು. ಇವತ್ತು ಇಂಡಿಯಾದಲ್ಲಿ ಎಲ್ಲೇ ಹೋದ್ರೇನು ಅವ್ರ ಅಪ್ಪ ಹೆಸರು ಹೇಳಿ ಯಾರು ಗುರುತಿಸಲ್ಲ. ಇವತ್ತು ಸುದೀಪ್ ಅವ್ರ ಹೆಸರು ಹೇಳಿದ್ರೆ ಅವ್ರ ಅಪ್ಪ ರೆಕಾಗ್ನೈಸೇಷನ್ ಆಗುತ್ತೆ. ಇವಾಗ ಅವ್ರನ್ನ ಒಂದು ಮಾತು ಕೇಳಿ ಆ ತರ ನೀನ್ ಕೇಳಿದಾಗ, ನೀನ್ ಯಾವ್ದೇ ಫಂಕ್ಷನ್ ಹೋಗು, ಎಲ್ಲೇ ಹೋಗು, ಅರುಣ್ ಕುಮಾರ್ ಬಂದಿದ್ದಾರೆ ಕಣೋ, ಅರುಣ್ ಕುಮಾರ್ ಅಂತ ಹೇಳಿ ರೆಕಾಗ್ನೈಸ್ ಮಾಡಿ ನಿಮ್ ಪ್ಯಾರೆಂಟ್ಸ್ ನ ರೆಕಾಗ್ನೈಸ್ ಮಾಡ್ತಾರ, ಇಲ್ಲ ನಿಮ್ ತಂದೆ ಹೆಸರು ಹೇಳಿ ನಿನ್ನನ್ನು ರೆಕಾಗ್ನೈಸ್ ಮಾಡ್ತಾರ? ನಿನ್ ತಂದೆ ಹೆಸರು ಹೇಳಿ ರೆಕಾಗ್ನೈಸ್ ಮಾಡಿದ್ರೆ ನಿನಗಿರೋ ವ್ಯಾಲಿಡಿಟಿ, ನಿನಗಿರೋ ಐಡೆಂಟಿಟಿ. ದ ಸೇಮ್ ಪಾಯಿಂಟ್, ಇಫ್ ಯು ಡೋಂಟ್ ಹ್ಯಾವ್ ಅನ್ ಐಡೆಂಟಿಟಿ ಆಫ್ಟರ್ ಯುವರ್ ಮ್ಯಾರೇಜ್, or if a girl is going to marry you, that what she will see, did she see you or did she see your business? Ade nim tande background nodi bartara, which one you want? ನನ್ನ ನೋಡಿ ಬರೋರು ನಿನಗೆ ಬೇಕಾ, ಇಲ್ಲ ನಿನ್ನ ಬ್ಯಾಕ್ಗ್ರೌಂಡ್ ನ ನೋಡಿ ಬರೋರು ಬೇಕಾ? ನಾಳೆ ನಿನಗೊಂದು ಮಗು ಆಗುತ್ತೆ, ಮಗು ಬಂದು ನಿನ್ನ ಹೆಸರು ಹೇಳೋದಕ್ಕೆ ಹೆಮ್ಮೆ ಪಡ್ಬೇಕಾ, ಇಲ್ಲ ನಿಮ್ ತಾತನ ಹೆಸರು, ನಿಮ್ಮ ಡ್ಯಾಡಿ ಹೆಸರು ಹೇಳಿ ಹೆಮ್ಮೆ ಪಡ್ಬೇಕಾ? ಆಫ್ ಕೋರ್ಸ್ ನನ್ನ ಹೆಸರು ಅಲ್ವಾ. ಮತ್ತೆ ಏನ್ ಮಾಡಿದೆ ಇಲ್ಲಿವರೆಗೂ? ನನ್ನ ಹತ್ರ ಒಂದು ಆಪರ್ಚುನಿಟಿ ಇದೆ ಅರುಣ್. ಸೊ ಈ ಒಂದು ಆಪರ್ಚುನಿಟಿಯಿಂದ ನಿನ್ನ ಸೆಲ್ಫ್ ಐಡೆಂಟಿಟಿನ ಕ್ರಿಯೇಟ್ ಮಾಡ್ಕೊಳ್ಳೋ ಒಂದು ಅವಕಾಶ ಇದೆ. ನಿನಗೆ ತಿಳಿಸ್ಲಾ? ನೀನ್ ಇಷ್ಟ ಪಡ್ತಿ ಅಂದ್ರೆ ನಾನು ಹೇಳ್ತೀನಿ. ಓಕೆ ಅರುಣ್? ಓಕೆ ಸರ್. ಓಕೆ ಸರ್. ಅರ್ಥ ಆಯ್ತಾ? ಮತ್ತೆ ಇನ್ನೊಂದು ಡೌಟ್ ಇದೆ ಸರ್ ನಂದು. ಸರ್ ನಾನು ಇದುವರೆಗೂ 2 ಪ್ರೆಸೆಂಟೇಶನ್ ಕೊಟ್ಟಿನಿ, 2 ಲಾಗಿನ್ ತೆಗ್ದಿದ್ದೀನಿ. ಗುಡ್, ಗ್ರೇಟ್. ಮೇನ್ ಪ್ರಾಬ್ಲಮ್ ಇರೋದು ವಾಯ್ಸ್ ಬ್ರೇಕ್. ಯಾರು ಡಿಸ್ಟರ್ಬೆನ್ಸ್ ಆಗ್ತಿರೋದು? ಸಂಜಯ್ ಬ್ರೇಕ್ ಇದು ಮ್ಯೂಟ್ ಮಾಡಿ ಹೇಳಿ ಅರುಣ್. ಹಾ ಸರ್, ಬಟ್ ನನ್ ಮೇನ್ ಪ್ರಾಬ್ಲಮ್ ಇರೋದು ಅವ್ರ ಹತ್ರ ಅಮೌಂಟ್ ಹಾಕ್ಸೋದು ನನಗೆ ಪ್ರಾಬ್ಲಮ್ ಆಗುತ್ತೆ. ಅಂದ್ರೆ ಲಾಗಿನ್ ಮಾಡ್ತೀನಿ, ಬಟ್ ನಾನ್ ಲಾಗಿನ್ ಮಾಡಿದ್ಮೇಲೆ 2 days 3 days ಬೇಕಂತ ಕೇಳ್ತಾರೆ. ಬಟ್ ನಾನು ಇವ್ರಿಗೆ ಫೋರ್ಸ್ ಮಾಡ್ಲಿಕ್ಕೂ ಮನ್ಸಾಗೋದಿಲ್ಲ. ಅಂದ್ರೆ ದಿನಕ್ಕೆ 2-3 ಸತಿ ಅವ್ರಿಗೆ ಕಾಲ್ ಮಾಡಿ ನಿಮ್ಗೆ ಹೇಳಿ 2 ತಿಂಗಳು ತಿಳ್ಕೊಳ್ಳಿ. ಒಂದು, ಅವ್ರಿಗೆ ನೀವು ಆಪರ್ಚುನಿಟಿ ಹೇಳೋಕಿನ ಮುಂಚೆ ಮೊದಲು ಅವ್ರ ಬಗ್ಗೆ ತಿಳ್ಕೊಳ್ಳಿ, ವಾಟ್ ದೇ ರಿಕ್ವೈರ್ಡ್ ಜೆನ್ಯೂನ್ಲಿ. ನೀವು ಪ್ರೆಸೆಂಟೇಶನ್ ಕೊಟ್ಟಾದ್ಮೇಲೆ ಇವನ್ ನಿನ್ ಬೆಸ್ಟ್ ಫ್ರೆಂಡ್ ಆದ್ರೆ ನಿನ್ನ ಹತ್ರ ಸುಳ್ಳು ಹೇಳ್ತಾರೆ. ದಟ್ಸ್ ಅ ರಿಯಾಲಿಟಿ, ದಟ್ಸ್ ಅ ಮೈಂಡ್ ಸೆಟ್. ಓಕೆ, ಅವ್ನ ಲೈಫ್ ಚೇಂಜ್ ಆಗ್ಬೇಕಂದ್ರೆ ಸುಳ್ಳು ಹೇಳ್ತಾನೆ, ಯಾಕಂದ್ರೆ ದುಡ್ಡು ಕೊಡಬೇಕು. ದುಡ್ಡು ಕೊಡೋದಂದ್ರೆ ಎಲ್ಲಾರ್ಗೂ ಕಷ್ಟ, ಅರ್ಥ ಆಗ್ತಿದೆ? ಬಟ್ ಅದ್ ನನಗೂ ಕಷ್ಟನೇ. ನೀನ್ ನನ್ನ ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಜಾಯಿನ್ ಮಾಡಂದ್ರೆ ನಾನು ಎತ್ಕೊಡಲ್ಲ ದುಡ್ಡು ನಿನ್ಗೆ. ಬಟ್ ನೀನ್ ದುಡ್ಡುಗಿಂತ ದೊಡ್ಡದು ಆಪರ್ಚುನಿಟಿ ಅಂತ ತೋರಿಸಿದಾಗ, ದುಡ್ಡುಗಿಂತ ದೊಡ್ಡದು ನೀನೇನು ಅವ್ನ ಲೈಫ್ ಚೇಂಜ್ ಆಗುತ್ತೆ ಅಂತ ತೋರಿಸಿದಾಗ ಅವ್ನ ದುಡ್ಡು ಬಗ್ಗೆ ಯೋಚನೆನೇ ಮಾಡಲ್ಲ. ಇಲ್ಲ ಸರ್, ಆಪರ್ಚುನಿಟಿ ಎಲ್ಲ ಹೇಳಿದೀನಿ, ಬಟ್ ಅವ್ರ ಮನಿನ ಹೇಗೆ ಅರೇಂಜ್ ಮಾಡ್ಬೇಕು ಅನ್ನೋದಕ್ಕೆ ನನ್ನೇ ಕೇಳ್ತಾರೆ. ಅವಾಗ ನನಗ ಡಿಫಿಕಲ್ಟ್ ಆಗುತ್ತೆ ಅವ್ರಿಗೆ ಮನಿ ಅರೇಂಜ್ ಮಾಡ್ಬೇಕಾದ್ರೆ ಫಸ್ಟ್ ಕೇಳಿ ಅವ್ರನ್ನ. ಇವಾಗ ನಿಮ್ ಮನೇಲಿ ನಿನ್ಗೆ ಅರ್ಜೆಂಟ್ 1000 rupees ಪ್ರಾಬ್ಲಮ್ ಆಗಿದೆ, ಸೊ ಇವಾಗ ಬಂದು ನೀನು ನಿನ್ ಫ್ರೆಂಡ್ಗೆ ಅರೇಂಜ್ ಮಾಡ್ಬೇಕು, ಹೆಂಗ್ ಅರೇಂಜ್ ಮಾಡ್ತೀನಿ? ನೀನ್ ನನ್ನನ್ನು ಬಂದು ಕೇಳ್ತೀಯ ಅವಾಗ?
ಇಲ್ಲ ಅಲ್ವಾ? ಇಲ್ಲ ಸರ್. ನಿನಗ್ ಗೊತ್ತಿದೆ ಇವಾಗ ಇವತ್ತಿನ ವಿಷಯ. ಏಜ್ ನಿಂದೇನು? 18 ವರ್ಷ? 20 ಸರ್. ನಾನ್ ನಿಮ್ಗೆ ಹೇಳ್ತಿಲ್ಲ, ಅವ್ರನ್ನ ಕೇಳಿ. ಓಕೆ ಓಕೆ ಓಕೆ, ಓಕೆ ಸೊ 20 ವರ್ಷ, 18 ವರ್ಷ ಆಗಿದೆ. 18 ವರ್ಷ ಆಗಿ ನೀವು ಸ್ವಂತ ಡಿಸಿಷನ್ ತಗೊಂಡಿಲ್ಲ. ನಿನ್ ಫೋನಲ್ಲಿ ಎಷ್ಟು ಜನ ಗರ್ಲ್ ಫ್ರೆಂಡ್ ನಂಬರ್ ಇದೆ? ಓಕೆ ಸರ್. ಅದನ್ನ ನಿಮ್ ಪೇರೆಂಟ್ಸ್ ನ ಕೇಳಿ ಮಾಡ್ತಿದ್ಯಾ? ಓಕೆ ಸರ್. ಇಲ್ಲ ಸರ್ ಬಟ್ ಇಲ್ಲ ಸರ್, ನಾನು ಕಾಶಿನಾಥ್ ಸರ್ ಜೊತೆ ಮಾತಾಡಿದೀನಿ ಇದ್ರ ಬಗ್ಗೆ. ಬಟ್ ಇಬ್ರು ಮಾಡಿದೀನಿ, ಅವ್ರ ಇಬ್ರು ಫ್ಯಾಮಿಲಿ ಜೊತೆ ಇದಕ್ಕೆ ಏನಂತಾರೆ ಅರುಣ್ ಅವ್ರೆ, ನೀವು ಒಂದ್ ತಿಳ್ಕೊಳ್ಳಿ. ಹಾ ಸರ್. ನೀವು ಮಾಡ್ತಿದ್ದೀರಾ, ಕರೆಕ್ಟ್ ಆಗಿ ಮಾಡ್ತಿದ್ದೀರಾ, ಬಟ್ ಏನಂದ್ರೆ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳ್ತಿದೀನಿ. ವರ್ಕೌಟ್ ಮಾಡಿ. ಎಸ್ ಸರ್. ಪಾಯಿಂಟ್. ಎಸ್ ಸರ್, ಎಸ್ ಸರ್, ವರ್ಕೌಟ್ ಮಾಡಿ. ಡೆಫಿನೆಟ್ಲಿ ಸರ್. ವರ್ಕೌಟ್ ಮಾಡೋದಕ್ಕೆ ಕ್ವಶನ್ ಆರ್ ದ ಆನ್ಸರ್ಸ್ ಅಂತ ಒಂದು ಬುಕ್ ಇದೆ. ಹಾ ಸರ್. ಆ ಬುಕ್ ನ ಓದ್ಕೊಂಡು ಪ್ರಾಕ್ಟೀಸ್ ಮಾಡಿ. ನನ್ ಮೊದಲು ನೀವು ಜಾಯ್ನ್ ಆಗಿ ಎಷ್ಟು ದಿನ ಆಯ್ತು ಸರ್? ಅಪ್ರಾಕ್ಸಿಮೇಟ್ಲಿ 1 ತಿಂಗಳು ಆಗ್ತಾ ಬಂತು ಸರ್. 1 ತಿಂಗಳ ಆಯ್ತು. ನಿಮ್ಗೆ ಗೊತ್ತಾ? ಇಲ್ಲ ಸರ್, ಇವತ್ತಿಗೆ 1 ತಿಂಗಳು ಸರ್. Okay. ಎಕ್ಸಾಕ್ಟ್ಲಿ ಇವತ್ತಿಗೆ 1 ತಿಂಗಳು. ನಾನು ಸ್ಟಾರ್ಟ್ ಮಾಡಿದಾಗ ಮಾರ್ಚ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದು. 9 ತಿಂಗಳ ಆದ್ಮೇಲೆ ಸ್ವಂತವಾಗಿ ನಾನು ಮೊದಲನೇ ಸೇಲ್ ತೆಗ್ದಿದ್ದು ಆಫ್ಟರ್ 9 months. ಅದು 10,000 ನಾನು ಲಾಗಿನ್ ಮಾಡಿಸಿದ್ದೆ. ಆಫ್ಟರ್ 9 months ನಾನು ಜಾಯಿನ್ ಮಾಡಿದ್ದು 10,000 ಅಲ್ಲಿ. ನಾನು ಸ್ವಂತವಾಗಿ ಸೆಲ್ಫ್, ಅಂದ್ರೆ ನನ್ನ ಫ್ರೆಂಡ್ಸ್ ಅಲ್ಲ ಏನಲ್ಲ, ನನ್ನ ಸ್ಕಿಲ್ಸ್ ಇಂದ ಆಫ್ಟರ್ 9 months ಮೊದಲನೇ ಸೇಲ್ ತೆಗ್ದಿದ್ದು. ಅವತ್ತಿಂದ ಇವತ್ತಿನವರೆಗೂ ನಾನು ಒಬ್ಬನೇ ತೆಗಿತೀನಿ. ನನ್ನ ಅಪ್ಲೈನ್ಸ್ ನಾನು ಕರ್ಕೊಂಡು ಹೋಗಲ್ಲ, ಯಾರನ್ನೂ ಕರ್ಕೊಂಡು ಹೋಗಲ್ಲ. ಬಟ್ ಆ 9 months ನಾನು ಕಲ್ತ್ನಲ್ವಾ, ಬಿಕಾಸ್ ತುಂಬಾ ಥಿಂಗ್ಸ್ ನ ಇಂಪ್ರೂವ್ ಮಾಡ್ಕೊಂಡೆ. ಗ್ರೇಟ್ ಥಿಂಗ್ ಏನು ಅಂದ್ರೆ ನೀವು 1 month ಅಲ್ಲೇ ಮಾಡ್ತಿದ್ದೀರಾ. ಬಟ್ ವರ್ಕ್ ಆನ್ ಯುವರ್ ಸೆಲ್ಫ್ ಸೊ ದಟ್ ನಿಮ್ ಮಿಸ್ಟೇಕ್ಸ್ ನ ಸರಿಪಡಿಸೋಕೆ ಕಾಶಿನಾಥ್ ಸರ್ ಇರ್ತಾರೆ. ಯು ವಿಲ್ ದೇರ್ ಟು ಹೆಲ್ಪ್ ಯು. ಅಂಡರ್ಸ್ಟುಡ್? ಎಸ್ ಸರ್. ಇಟ್ಸ್ ಆಲ್ ಅಬೌಟ್ ದಟ್. ಆ ಸಿಚುವೇಶನ್ ಅಲ್ಲಿ ಎಷ್ಟು ಸೂಪರ್ ಆಕ್ಟಿವ್ ಆಗಿ ಇರ್ತೀಯ ಅನ್ನೋದ್ರ ಮೇಲೆ ನೀನು ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀವಿ. ಅವ್ರು ಡೌಟ್ಸ್ ಕೇಳ್ತಾರ, ಹೆದರಬೇಡಿ. ಡೌಟ್ಸ್ ಕೇಳಿದಾಗ್ಲೇ ನಾವು ಆನ್ಸರ್ ಮಾಡ್ಬೇಕು. ಎಷ್ಟು ಆಕ್ಟಿವ್ ಆಗಿ ಆನ್ ಸ್ಪಾಟ್ ಅಲ್ಲಿ ಆನ್ಸರ್ ಮಾಡ್ತೀರಾ, ಕ್ವಶನ್ಸ್ ಸಾರ್ಟ್ ಔಟ್ ಮಾಡ್ತೀರಾ, ಆ ಸ್ಪಾಟ್ ಅಲ್ಲಿ ಕನ್ವಿನ್ಸ್ ಆಗ್ತದೆ. ಇಟ್ಸ್ ಆಲ್ ಅಬೌಟ್ ದ ಮೂಮೆಂಟ್ ಹೌ ಯು ಆರ್ ಗೋಯಿಂಗ್ ಟು ಆನ್ಸರ್. ದಟ್ ಇಸ್ ಕಾಲ್ಡ್ ಯುವರ್ ಪ್ರೆಸೆನ್ಸ್ ಆಫ್ ಮೈಂಡ್. ಒಂದು ಬರೋದೇ ಎಕ್ಸ್ಪೀರಿಯನ್ಸ್ ಇಂದ. ಎಕ್ಸ್ಪೀರಿಯನ್ಸ್ ಕಮ್ ಫ್ರಮ್ ನಂಬರ್ ಆಫ್. ಒಂದು ಎಕ್ಸ್ಪೀರಿಯನ್ಸ್ ಯಾವಾಗ ಬರುತ್ತೆ? ಒಂದು ಎಕ್ಸ್ಪೀರಿಯನ್ಸ್ ನಂಬರ್ ಆಫ್ ಟ್ರೈಸ್ ಮಾಡಿದಾಗ, ನಂಬರ್ ಆಫ್ ಅಪ್ರೋಚಸ್, ನಂಬರ್ ಆಫ್ ಫೇಲ್ಸ್ ನ ನೋಡಿದಾಗ, ನಂಬರ್ ಆಫ್ ಪೀಪಲ್ ನೋ ಅಂತ ಹೇಳಿದಾಗ, ಆ ನೋ ಅಂತ ಹೇಳಿದಾಗ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. ಓಕೆ, ನಾನು ಯಾವ್ಯಾವ ಕಾರಣಕ್ಕೆ ಜನ ನನ್ನ ನೋ ಅಂತ ಹೇಳ್ತಾರೆ, ಆ ನೋನ ಅಲ್ಲಿ ನಾವು ವರ್ಕೌಟ್ ಮಾಡಿದಾಗ, ಸರಿಪಡಿಸ್ಕೊಳ್ತಾ ಹೋದಾಗ ಅಲ್ಲಿ ನಾವು ಒಂದು ಎಕ್ಸ್ಪರ್ಟೈಸೇಷನ್ ಬರುತ್ತೆ ನಮ್ಮಲ್ಲಿ. ಅವಾಗ ನಾವು ಯಾವೇ ಹೇಳಿದ್ರೆ ನಾವು ಸಡನ್ ಆಗಿ ನಾವು ಆನ್ಸರ್ ಮಾಡ್ತೀವಿ. ಓಕೆ ಸರ್. ಸೊ ಡು ಮೋರ್. ಎಸ್ ಸರ್, ಎಸ್. ಥ್ಯಾಂಕ್ ಯು ಸರ್. ದ ಫಸ್ಟ್ ಥಿಂಗ್ ನಾನು ನಿಮ್ಮೆಲ್ಲರಿಗೂ ಹೇಳೋದು, ಅಂಡರ್ಸ್ಟ್ಯಾಂಡ್ ಇಟ್. ಎಕ್ಸ್ಪೀರಿಯನ್ಸ್ ಶುಡ್ ಯು ಹ್ಯಾವ್ ಟು ಗೆಟ್. ದ ಫಸ್ಟ್ ಒನ್ ಇಸ್ ರೀಡ್ ಬಿಸ್ನೆಸ್ ಸ್ಕೂಲ್ ಬುಕ್. ಇಫ್ ಯು ಆರ್ ನಾಟ್, ನೋಡಿ, ಏನೇ ಒಂದು ಸೆಲ್ ಮಾಡ್ಬೇಕು, ಏನೋ ಒಂದು ತಿಳಿಸ್ಬೇಕಂದ್ರೆ ಫಸ್ಟ್ ನಿಮಗೆ ನಾಲೆಜ್ ಇರಬೇಕು. ನೀವು ಏನ್ ಮಾಡ್ತಿದ್ದೀರಾ ಕೆಲಸದ ಬಗ್ಗೆ ನಿಮಗೆ ನಾಲೆಜ್ ಇಲ್ಲ ಅಂದ್ರೆ, ನಿಮಗೆ ಅದ್ರ ಬಗ್ಗೆ ಪ್ರಾಪರ್ ಇನ್ಫಾರ್ಮೇಶನ್ ಇಲ್ಲ ಅಂದ್ರೆ ನೀವ್ ಯಾರಿಗೂ ಗೈಡ್ ಮಾಡಕ್ ಸಾಧ್ಯ ಇಲ್ಲ. ನೋಡಿ, ಯಾರನ್ನೂ ನೋಡಿ ಜಾಯಿನ್ ಮಾಡಲ್ಲ. ದೇ ವಿಲ್ ಜಾಯಿನ್ ಯು ಓನ್ಲಿ. ನಿಮ್ಮನ್ನ ನೋಡಿ ಜಾಯಿನ್ ಮಾಡ್ತಾರೆ. ಗಾಟ್ ಇಟ್? ಹೌ ವೆಲ್ ಕಾನ್ಫಿಡೆಂಟ್ ಯು ಆರ್, ಹೌ ವೆಲ್ ನಾಲೆಜ್ ಯು ಆರ್, ದಟ್ ಇಸ್ ವೇರ್ ಮ್ಯಾಟರ್ಸ್. ಗಾಟ್ ಇಟ್? So first, most important, take business school book. It takes only 180 rupees. Purchase question and answers book. It takes only 120 rupees. ಈ 350 ರೂಪಾಯಿ ಬುಕ್ ನ ನೀವು ಕರೆಕ್ಟ್ ಆಗಿ 1 ತಿಂಗಳಲ್ಲಿ ಓದಿ ಮುಗಿಸ್ಬಿಟ್ರೆ, ಅದ್ರ ಮೇಲೆ ಕೆಲಸ ನೀವು ಮಾಡಿದ್ರೆ, ನಾನು ನಿಮ್ಗೆ ಹೇಳ್ತೀನಿ, ಅದ್ರ ನೆಕ್ಸ್ಟ್ 1 month ಅಲ್ಲಿ 2 ತಿಂಗಳಲ್ಲಿ ನಿಮ್ಮ ದಿನದ ಇನ್ಕಮ್ 2,000 ರೂಪಾಯಿ 100% ಇರುತ್ತೆ. ಇದ್ರ ಡೌಟೇ ಇಲ್ಲ. ನಾನು 9 months ಯಾಕೆ ಗೊತ್ತಾ ತಗೊಂಡೆ? I want to tell you this one also. 9 months ಯಾಕೆ ತಗೊಂಡೆ ಅಂದ್ರೆ, ನಾನು 9 months ಅಲ್ಲಿ ಆ ಬುಕ್ಸ್ ನ ಓದಿಲ್ಲ. ಅದೇ ಪ್ರಾಬ್ಲಮ್ ಮಾಡೋದು. ನಿಮಗೆ 9 months ಬೇಕು ಒಂದ್ ಸೇಲ್ ತೆಗೆಯೋದಕ್ಕೆ ಅಂದ್ರೆ, ಡೂ ದಟ್ ಮಿಸ್ಟೇಕ್. I have did that. Later I worked out. That is why my sales has improved. ನನ್ನ ಟೀಮ್ ಬಿಲ್ಡ್ ಆಗೋದು ಸ್ಟಾರ್ಟ್ ಆಯ್ತು. ಇಫ್ ಯು ವಾಂಟ್ 9 months ತನಕ ಯಾರಿಗೂ ಇನ್ಕಮ್ ಬೇಡ ಅಂದ್ರೆ, ನೀವು ಎಲ್ಲರೂ ನಾನು ಮಾಡಿದ ಮಿಸ್ಟೇಕ್ ಇಲ್ಲ. ಚಾಣಕ್ಯ ಒಂದ್ ಮಾತು ಹೇಳ್ತಾರೆ. ಚಾಣಕ್ಯ ಪ್ರತಿಯೊಂದನ್ನು ಎಕ್ಸ್ಪೀರಿಯನ್ಸ್ ಮಾಡಿನೇ ಕಲಿಬೇಕಂತೆಲ್ಲ, ಕೆಲವೊಂದನ್ನ ನೋಡಿ ಕಲಿ. ಸೊ ನಿನ್ ಟೈಮ್ ಸೇವ್ ಆಗುತ್ತೆ ಲೈಫ್ ಅಲ್ಲಿ. ನಾನು 9 months ವೇಸ್ಟ್ ಮಾಡದಂಗೆ ನೀವು ವೇಸ್ಟ್ ಮಾಡ್ಬಿಡಿ. ಸೊ ದಟ್ 9 months ಅಲ್ಲಿ ನಿಮ್ ಹತ್ರ ಒಂದು ಬೈಕ್ ಇರೋ ತರ ಅಚೀವ್ ಮಾಡ್ಬೋದು. ಗಾಟ್ ಇಟ್? ವರ್ಕ್ ಆನ್ ದಿಸ್. ಅಂಡ್ ಇನ್ನೇನಾದ್ರು ಡೌಟ್ಸ್ ಇದೆ ರಿಗಾರ್ಡಿಂಗ್ ಇನ್ವಿಟೇಷನ್? ಐ ಹೋಪ್ ಸೊ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಲೆಟ್ಸ್ ಸಿ ದಟ್ ಹೌ ದ ಪರ್ಫಾರ್ಮೆನ್ಸ್ ಇಸ್. ಸಿ ಟ್ರೈನಿಂಗ್ ಮೀಟಿಂಗ್ ಕೇಳ್ಬೋದು. ಯಾರಿಗೆ ಅರ್ಥ ಆಗುತ್ತೆ, ಯಾರು ಕೆಲಸ ಮಾಡ್ತಿರ್ತಾರೆ ಅವ್ರ ಡೌಟ್ಸ್ ಕ್ಲಿಯರ್ ಆಗುತ್ತೆ. ಐ ಹೋಪ್ ಸೊ. ಸಂಜಯ್ ಜಿ ಸರ್ ಒಂದು ಡೌಟ್ ಸರ್ ಲೈಕ್ ನೀವು ಇದು ಪ್ರೆಸೆಂಟೇಷನ್ ಮುಖಾಂತರ ಒಂದು ಹೇಳಿದ್ರಿ, ಲೈಕ್ ಪರ್ಸನ್ ಟು ಪರ್ಸನ್ ಲೈಕ್ ಇನ್ವಿಟೇಷನ್ ಮ್ಯಾಟರ್ ಆಗುತ್ತೆ ಅಂತ ಹೇಳಿದ್ರಲ್ಲ ಸರ್.
ಸರ್ ಸಮಟೈಮ್ಸ್ ಲೈಕ್ ಅದು ಕೂಡ ವರ್ಕೌಟ್ ಆಗಲ್ಲ ಸರ್. ಲೈಕ್ ನಾನೇನು ಇತ್ತೀಚೆಗೆ ಲೈಕ್ ವರ್ಕ್ ಕನ್ಸಿಸ್ಟೆನ್ಸಿ ಆಗಿ ನಾನು ವರ್ಕ್ ಮಾಡ್ತೀನಿ ಸರ್. ಲೈಕ್ ವರ್ಕೌಟ್ ಅಂದ್ರೆ ಲೈಕ್ ಇವಾಗ ಪರ್ಸನ್ ಬಗ್ಗೆ ನಾವು ಲೈಕ್ ಒಂದು PMF ನ ಕಂಡುಹಿಡಿತೀವಿ ಸರ್. ಲೈಕ್ ಪ್ರೈಮ್ ಮೋಟಿವೇಟಿಂಗ್ ಫ್ಯಾಕ್ಟರ್ ಸರ್. ಆ ಬೇಸಿಸ್ ಮೇಲೆ ಲೈಕ್ ಇನ್ವಿಟೇಷನ್ ಮಾಡ್ತೀವಿ. ಸೊ ಅವಾಗೂ ಕೂಡ ಲೈಕ್ ಮಾಡೋದಕ್ಕಿಂತ ಮುಂಚೆ ಅವ್ನು ಯಾವ ಕ್ಯಾಟಗರಿ ಆಫ್ ಫ್ರೆಂಡ್ ಬರ್ತಾರೆ? ಕೋಲ್ಡ್ ವಾರ್ಮ್ ಫ್ರೆಂಡ್? ಸರ್ ಲೈಕ್ ಈಸ್ ಕಂಪ್ಲೀಟ್ಲಿ ಸರ್ ಸಂಜಯ್ ಜಿ ಅನ್ಮ್ಯೂಟ್ ಮಾಡಕ್ಕೆ, ಯಾಕಂದ್ರೆ ನಿಮ್ ವಾಯ್ಸ್ ಡಬಲ್ ಕೇಳಿಸ್ತಿದೆ ಸರ್. ನೋ ಇಶ್ಯೂ. ಲೆಟ್ಸ್ ಆಸ್ಕ್ ಸಂಜಯ್. ಸಂಜಯ್ ಅವ್ರು ನಿಮಗೆ ಕೋಲ್ಡ್ ಇಲ್ಲ ವಾರ್ಮ್? ಸರ್ ಕಂಪ್ಲೀಟ್ಲಿ ಸ್ಟ್ರೇಂಜರ್ ಸರ್. ಸ್ಟ್ರೇಂಜರ್. ಸಿ ಐ ಟೆಲ್ ಯು ಒನ್ ಥಿಂಗ್. ಸ್ಟ್ರೇಂಜರ್ ಅಲ್ಲಿ ತುಂಬಾ ವರ್ಕ್ ಮಾಡಬೇಕು, ಬಟ್ ಸ್ಟ್ರೇಂಜರ್ ಜಾಸ್ತಿ ವರ್ಕ್, ದೇ ಆರ್ ದ ಕೋಲ್ಡ್ ಪೀಪಲ್. ವೈ ಶುಡ್ ದೇ ವಾಂಟ್ ಟು ಲಿಸನ್? You have to know that the 1 minute of the first 1 minute of conversation makes you to get a result. First 1 minute of communication, take it very serious. ನೀವು 1 minute ಅಲ್ಲಿ ಏನು ಅವರಿಗೆ ಇಂಪ್ಯಾಕ್ಟ್, ಎಷ್ಟು ಇಂಪ್ಯಾಕ್ಟ್ ಆಗಿ ನೀವು ಹೇಳಕ್ ಪ್ರಯತ್ನ ಪಡ್ತೀವಿ. See, if you are Sanjay, fine. So like for example, you are unknown to me. I will say that, hello Sanjay, hi Sanjay. Like ನಾನು ಹೇಳಿದಾಗ actually I'm a entrepreneur as a school, I'm a college going student as well as an entrepreneur now. I'm searching for an ambitious student. Once I looked you that, I thought that there is something in you, like that's why I've approached you. Are you ambitious? Because I'm searching on that. He will, why he won't say that? No, he will say yes, I'm ambitious. Yes, I'm having that kind of opportunity of 1 minute, a topic tagondu. Yes, I may want to guide you, I want to help you as well, I want to work on you. Shall I know about little bit about you, what your qualification, what you are doing now? With excitement, energy, he will answer about himself. Yes, first thing, he shown an interest. Second thing, he shown that he told about himself, right? So ಇವಾಗ ಅವ್ರಿಗೆ ಎರಡು ಗೊತ್ತಾಗಿದೆ, ರೈಟ್? ಇಷ್ಟು ಪಾಯಿಂಟ್ ಅಲ್ಲಿ ನೀವು ಯು ಕ್ಯಾನಾಟ್ ಗಿವ್ ಅ, ಸಿ ನಾನು ನಿಮ್ಗೆ ಹೇಳಿದೆ, ಇಟ್ಸ್ ಆಲ್ ಅಬೌಟ್ ದ ಪ್ರೆಸೆನ್ಸ್ ಆಫ್ ಮೈಂಡ್, ಹೌ ಯು ಆರ್ ಗೋಯಿಂಗ್ ಟು ಯೂಸ್ ವಿತ್ ದ ಅನ್ನೋನ್ಸ್. ಬಿಕಾಸ್ ಅನ್ನೋನ್ಸ್ ಗೆ ದೇ ವೋಂಟ್ ಹ್ಯಾವ್ ಅ ಟೈಮ್ ಟು ಗಿವ್ ಯು, ಬಿಕಾಸ್ ಯು ಆರ್ ನಥಿಂಗ್ ಟು ದಮ್. ನೀವ್ ಯಾರಂತ ಅವ್ರಿಗೆ ಗೊತ್ತಿಲ್ಲ, ಮತ್ತೆ ಅವ್ರು ಯಾಕೆ ನಿಮ್ಗೆ ಟೈಮ್ ಕೊಡ್ತಾರೆ? ಇಟ್ಸ್ ಆಲ್ ಅಬೌಟ್ ದಟ್. ನೀವು ಸೂಪರ್ ಅಂತ ಹೇಳ್ತಾರೆ ಗೊತ್ತಾ? ಅವನು ನೀವು ಯಾವ ತರ ರೀಡ್ ಮಾಡ್ಬೇಕಂದ್ರೆ, ನೀವು ಹೇಳಾದ್ಮೇಲೆ ಅವ್ರು ಏನ್ ಹೇಳ್ಬೋದು ಅನ್ನೋದನ್ನ ಬೇಗ ಅರ್ಥ ಮಾಡ್ಕೊಂಡು ಸೂಪರ್ ಆಗಿರ್ಬೇಕು. ನೀವು ಪೂರ್ತಿ ಫೋಕಸ್, ಎನರ್ಜಿ, ಫೋಕಸ್ ಶುಡ್ ಬಿ ದೇರ್ ವೆನ್ ಯು ಆರ್ ಸ್ಪೀಕಿಂಗ್ ವಿತ್ ಯುವರ್ ಅನ್ನೋನ್. ಇನಿಷಿಯಲ್ 2 minutes ಆಫ್ ಕನ್ವರ್ಸೇಷನ್ ನಿಮ್ಮನ್ನ ರಿಸಲ್ಟ್ ಕನ್ವರ್ಟ್ ಮಾಡಿಸ್ತಾ ಇಲ್ವಾ ಅಂತ ತಿಳಿಸ್ಬಿಡುತ್ತೆ. ಗಾಟ್ ಇಟ್? Hello sir. Sir, how to sharp the brain? ಹೇಳಿ ವೀರಾಂಜನೇಯ. Sir, I am not Viranjana sir, I am Sidlingesh sir. ಸಿದ್ಲಿಂಗೇಶ್, ಹೇಳಿ. Sir, how to sharp the brain sir? Read books. Discuss with your upline continuously. ನಿಮ್ಮ upline ಜೊತೆ ದಿನಕ್ಕೆ 3 ಸರಿ ಮಾತಾಡ್ತೀರಾ? No sir. ಮತ್ತೆ ಅಲ್ಲೇ ನೀವು ಫೇಲ್ ಆಗ್ತಿದ್ದೀರಿ. ನಿಮ್ಮ upline ನಿಮ್ ಏನೇ ಒಂದು ಶಾರ್ಪ್ ಆಗ್ಬೇಕಾದ್ರೆ ಅದಕ್ಕೆ ಸ್ವಲ್ಪ ನೋಡಿ, ಒಂದು ಕಬ್ಬಿಣದ ಇದನ್ನ ಬೆಂಕಿಯಲ್ಲಿ ಕುದಿಸಿದಾಗ್ಲೇ ಅದು ಒಂದು ಸಾಫ್ಟ್ ಆಗುತ್ತೆ, ಅದಕ್ಕೊಂದು ಶೇಪ್ ತರಬೇಕು, ಅವಾಗ ಅದು ಶಾರ್ಪ್ ಆಗುತ್ತೆ, ರೈಟ್? ನಾನು ಯಾರ ಜೊತೆ ಮಾತಾಡ್ತಿದ್ದ? Yes sir. ಎಸ್ ಸರ್, ಪರ್ಫೆಕ್ಟ್, 100% ರೈಟ್ ಸರ್. ಸೊ ಮೊದಲು ನೀವು ನಿಮ್ಮ ಅಪ್ಲೈನ್ ಜೊತೆ ಕಾಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಯಾರು ನಿಮ್ಗೆ ಅಪ್ಲೈನ್? ವೀರಾಂಜನೇಯ ಸರ್ಗೆ ಬೆಳಗ್ಗೆ ಬೇಗ ಕಾಲ್ ಮಾಡಿ. ಬೆಳಗ್ಗೆ ಎದ್ದಿದ ತಕ್ಷಣ ಮಧ್ಯಾಹ್ನ ಒಂದ್ಸರಿ ಕಾಲ್ ಮಾಡಿ, ನೈಟ್ ಒಂದ್ಸರಿ ಕಾಲ್ ಮಾಡಿ. ಜೆನ್ಯೂನ್ ಆಗಿ, ಸುಮ್ಮನೆ ಕಾಲ್ ಮಾಡೋದಲ್ಲ, ಜೆನ್ಯೂನ್ ಆಗಿ. ಅವ್ರು ಹೇಳಿರ್ತಾರೆ ಏನ್ರ ಮೇಲೆ ವರ್ಕ್ ಮಾಡ್ಬೇಕು, ಅದ್ರಲ್ಲಿ ನೀವು 100% ಕೊಡಿ, ಫೇಲ್ ಆದ್ರೇನು ಪರವಾಗಿಲ್ಲ. ಓಕೆ, ಎರಡನೇದು, ಅವ್ರು ಏನ್ ಇಂಪ್ರೂವ್ ಮಾಡ್ಕೊಳಕ್ ಹೇಳ್ತಾರೆ ಅದ್ರ ಕೆಲ್ಸದ ಮೇಲೆ ವರ್ಕ್ ಮಾಡ್ತಾ ಹೋಗಿ, ಅದಾದ್ಮೇಲೆ ಬುಕ್ಸ್ ನ ಓದ್ತಾ ಹೋಗಿ, 1 ವಾರದಲ್ಲಿ ನೀವು ಇಂಪ್ರೂವ್ ಆಗಿರ್ತೀರಿ, ನಿಮ್ಗೆ ಗೊತ್ತಿದ್ರೆ. ಸಿ, ಗ್ರೋತ್ ಬೇಕು ಅಂದ್ರೆ ಹಾನೆಸ್ಟಿ, ಜೆನ್ಯೂನಿಟಿ ಬೇಕು. ಜೆನ್ಯೂನಿಟಿ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಗಾಟ್ ಇಟ್? Yes sir. Then so ಇದ್ರ ಮೇಲೆ ಕೆಲಸ ಮಾಡಿ 100% ಬೆಳೀತೀವಿ. ಓಕೆ,
ಇವಾಗ ನಾನು ಇಲ್ಲಿ ಪ್ರೆಸೆನ್ಸ್ ಆಫ್ ಮೈಂಡೇ ಇಲ್ಲ ಅಂದ್ರೆ ನಥಿಂಗ್. ಅಲ್ಲಿ ಇರೋದನ್ನ ಓದ್ಬಿಟ್ಟು ಹೋಗೋದು ದೊಡ್ಡ ವಿಷಯ ಅಲ್ಲ, ರೈಟ್? ನಾನು ಇದನ್ನ ಇಷ್ಟಪಟ್ಟು ಮಾಡ್ತಿದ್ದೀನಿ, ಅದಕ್ಕೆ ಖುಷಿಯಾಗಿ ಮಾಡ್ತಿದ್ದೀನಿ. ನಾನು ಇದನ್ನೇ ಯೋಚನೆ ಮಾಡ ಅರೆ ಯಾರ್ ಟ್ರೈನಿಂಗ್ ಮಾಡ್ಬೇಕಾ ಅಂತ. ನನ್ನ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ತಿದ್ದೀನಿ. ಸರ್ ವಿರಂಜನ್ಗೆ ಒಂದು ಚಾಟ್ ಬಾಕ್ಸ್ ಹೇಳಿ ಕೇಳಿ ಕ್ವಶನ್ ಏನ್ ನನ್ಗೆ ಅರ್ಥ ಆಗಿಲ್ಲ. ಅವ್ರದ್ದೇನೋ ಮೈಕ್ ಏನೋ ಮ್ಯೂಟ್ ಆಗ್ತಿಲ್ವಂತ. Sir, my mic is not working, sir. How to upgrade ourselves into next step? Like many people will create ID and they really wanted to earn and upgrade themselves, but they are unable to create team. What is the view from your side, sir? Okay, fine. ನೀವು ಫಸ್ಟ್ ಥಿಂಗ್ ಜಾಯಿನ್ ಮಾಡ್ಬೇಕಾದ್ರೆ ಸ್ಟಾರ್ಟ್ ವಿತ್, ನಾನು ನಿಮ್ಗೆ ಹೇಳ್ತೀನಿ, ಯಾರಾದ್ರೂ ಇಲ್ಲಿ 1000 rupees ಅಲ್ಲಿ ಜಾಯಿನ್ ಮಾಡಿದ್ರೆ ಐ ಟೆಲ್ ಯು ಸೀರಿಯಸ್ನೆಸ್ ಇರೋದಿಲ್ಲ. ಐ ಹ್ಯಾವ್ ಸ್ಟಾರ್ಟೆಡ್ ಫ್ರಮ್ 10,000. ಫಸ್ಟ್ ಥಿಂಗ್ ನಾನು ನಿಮ್ಗೆ ಸೀರಿಯಸ್ನೆಸ್ ಬೇಕು ಅಂದ್ರೆ ಪುಲ್ ಫೋರ್ಸ್ ಪುಷ್ ಫೋರ್ಸ್ ಎರಡೂ ಇರಬೇಕು. ಪುಷ್ ಫೋರ್ಸ್ ಅಂದ್ರೆ ಭಯ, ನಾವು ಮಾಡೋ ಕೆಲಸದಲ್ಲಿ ಭಯ ಎರಡೂ ಇರಬೇಕು. ನಾನು 10,000 ರೂಪಾಯಿ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಅಂದ್ರೆ ನಾನು 10,000 ರೂಪಾಯಿ ನನ್ನ ಲೈಫಲ್ಲಿ ದೊಡ್ಡದು. ನನ್ನ ಹತ್ರ ಒಂದು ಮೊಬೈಲ್ ಕೂಡ ಇರ್ಲಿಲ್ಲ 10,000 ರೂಪಾಯಿದು. 2,000 ರೂಪಾಯಿದು ಆಂಡ್ರಾಯ್ಡ್ ಮೊಬೈಲ್, ಆ 2,000 ರೂಪಾಯಿದು ಸ್ಕಾಲರ್ಶಿಪ್ ಮಾಡೆಲ್ ತಗೊಂಡಿದ್ದೆ. ನಂದು ದಿನದ ಪಾಕೆಟ್ ಮನಿ 10 ರೂಪಾಯಿ. ನಾನು 10,000 ಯಾವತ್ತೂ ನೋಡಿರ್ಲಿಲ್ಲ. ಬಟ್ 10,000 ಅರೇಂಜ್ ಮಾಡೋದಕ್ಕೆ ಪಟ್ನಲ್ಲ ಕಷ್ಟ. ಆ ಕಷ್ಟನೇ ಆ ಕಷ್ಟಪಟ್ಟು ಜಾಯಿನ್ ಮಾಡಿದ್ನಲ್ವಾ, ಆ ಒಂದು ಕಷ್ಟದ್ದು ಒಂದು ಸಿಚುವೇಶನ್ ನನ್ನನ್ನ ಇವತ್ತಿನವರೆಗೂ ತಗೊಂಡ್ಬರ್ತೀನಿ. ಇಟ್ಸ್ ಆಲ್ ಅಬೌಟ್ ದಟ್. ಇರಲ್ಲ, ಅವನಲ್ಲಿ ಸೀರಿಯಸ್ ಕೇಸ್ ಇರುತ್ತೆ. ಸೊ ದಟ್ ಸ್ಟಾರ್ಟ್ ವಿತ್ ಫುಲ್ ಪ್ಯಾಕೇಜ್, ಸ್ಟಾರ್ಟ್ ವಿತ್ 10,000 ಪ್ಯಾಕೇಜ್, ಸ್ಟಾರ್ಟ್ ವಿತ್ 2,500 ಓನ್ಲಿ ಫಾರ್ 2,500 ಯಾರಿಗೆ ಸೇಲ್ ಮಾಡಿ ಅಂದ್ರೆ ಯಾರು 2,500 ದೊಡ್ಡದು. 2,500 ಪ್ಯಾಕೇಜ್ ಯಾರು ಚಿಕ್ಕದಿದೆ ಅವ್ರಿಗೆ 4,000 ಸೇಲ್ ಮಾಡಿ. ಯಾರಿಗೆ 4,000 ಪ್ಯಾಕೇಜ್ ದೊಡ್ಡದಿದೆ ಅವ್ರಿಗೆ 4,000 ಸೇಲ್ ಮಾಡಿ. ಯಾರಿಗೆ 10,000 ಪ್ಯಾಕೇಜ್ ದೊಡ್ಡದಿದೆ ಅವ್ರಿಗೆ 10,000 ಸೇಲ್ ಮಾಡಿ. ಇಟ್ ಮೀನ್ಸ್ ದಟ್ ಒಬ್ರಿಗೆ ಸೇಲ್ ಮಾಡ್ತೀರಾ ಅಂದ್ರೆ ಅವ್ರಿಗೆ ಒಂದು ಸ್ಟೆಪ್ ಕಷ್ಟ ಇರಬೇಕು, ಹಸಿವು ಬೇಕು. ಇನ್ವೆಸ್ಟ್ಮೆಂಟ್. ಸೊ ಆ ಹಸಿವ್ನೆಸ್ ಬಂದಾಗ ನೆಕ್ಸ್ಟ್ ಟೀಮ್ ಹೆಂಗ್ ಫಾರ್ಮ್ ಆಗುತ್ತೆ, ಕಲಿಯೋದಕ್ಕೆ ರೆಡಿ ಆಗ್ತಾರೆ. ನೀವೇನ್ ಹೇಳಿದ್ರೇನು ಕೇಳ್ತಾರೆ, ಅಪ್ಲೈನ್ ಏನ್ ಹೇಳಿದ್ರೇನು ಫಾಲೋ ಮಾಡ್ತಾರೆ. ಬಿಕಾಸ್ ದೇ ವಾಂಟ್ ಟು ಗ್ರೋ, ರೈಟ್? ಅವ್ರು ಬೆಳಿಬೇಕಂತ ಆಸೆ ಇದ್ದಾಗ ದೇ ವಿಲ್ ಸ್ಟಾರ್ಟ್ ವಿತ್ ದಟ್, ರೈಟ್? ಸೊ ಕಲಿಬೇಕು ಅಂತ ಆಸೆ ಬಂದ್ರೆ ನೀವೇನ್ ಹೇಳ್ಕೊಟ್ರೆ ಕಲಿತಾರೆ, ವರ್ಕ್ ಮಾಡ್ತಾರೆ. ಸೆಕೆಂಡ್ ಥಿಂಗ್, like many people will create ideas, they will really wanted to earn and upgrade themselves, but they are unable to create team. The first thing, ಯಾರು ಬಂದಿದ ತಕ್ಷಣ ಟೀಮ್ ಮಾಡಕ್ ಆಗಲ್ಲ. ಬಟ್ ಐ ವಾಂಟ್ ಟು ಟೆಲ್ ಯು, follow your upline properly. Follow your upline instructions properly. Who is your upline? Who always pushes you, who always makes you pressure. ಪುಷ್ ಮಾಡ್ತಾರೆ. ನಿಮ್ಮ ಅಪ್ಲೈನ್ ಜೊತೆ ಮಾತಾಡಕ್ಕೆ ಇಷ್ಟ ಆಗಲ್ಲ, ಬಟ್ ಅದ್ರನ್ನು ಮಾತಾಡ್ಬೇಕು. ಯಾವ ಅಪ್ಲೈನ್ ಜೊತೆ ನೀವು ಮಾತಾಡಕ್ಕೆ ಭಯ ಆಗುತ್ತೆ, ಅಪ್ಲೈನ್ ಜೊತೆ ಮಾತಾಡಿದ್ರೆ ಕೆಲಸ ಅಂದ್ರೆ ಪುಷ್ ಮಾಡಕ್ ನೋಡ್ತಾರೆ. ಯಾರು ಅಪ್ಲೈನ್ ಜೊತೆ ಮಾತಾಡಿದ್ರೆ ಅನ್ಕಂಫರ್ಟಬಲ್ ಫೀಲ್ ಆಗ್ತೀರಾ, ಬಟ್ ಅವ್ರಿಗೆ ಜಾಸ್ತಿ ಅವ್ರ ಜೊತೆ ಡಾಕ್ಟರ್ ಜಾಸ್ತಿ ಕಾಂಟ್ಯಾಕ್ಟ್ ಅಲ್ಲಿ ಸೊ ದಟ್ ನೀವು ಬೆಳಿತೀರಾ. ಅನ್ಕಂಫರ್ಟಬಲ್ನೆಸ್ ಇಸ್ ಆಲ್ ಅಬೌಟ್ ಗ್ರೋತ್. ನೋಡಿ, ನಾವು ಇವಾಗ ನಾನು 5.9 ಫೀಟ್ ಇದ್ದೀನಿ, ನೀವು 6 ಫೀಟ್ ಇದ್ದೀರಾ, ನೀವು 5 ಫೀಟ್ ಇದ್ದೀರಿ. ಯೋಚನೆ ಮಾಡಿ, ಚಿಕ್ಕ ವಯಸ್ಸಲ್ಲಿ ನಂದು ಅನ್ಕಂಫರ್ಟಬಲ್ನೆಸ್ ಬೋನ್ಸ್ ಕ್ರಿಯೇಟ್ ಆಗಿಲ್ಲ ಅಂದ್ರೆ ನಾನು 3 ಅಡಿ ಇರ್ತಿದ್ರೆ, ಎಲ್ಲರೂ 2 ಅಡಿ ಇರ್ತಿದ್ರು, ಮಕ್ಕಳಾಗಿ ಇರ್ತಿದ್ರೆ ಹಿಂಗೆ ಯೋಚನೆ ಮಾಡಿ. ಇಟ್ಸ್ ಆಲ್ ಅಬೌಟ್ ಅನ್ಕಂಫರ್ಟಬಲ್ನೆಸ್. ಒಳಗಡೆ ಒಂದು ಬೋನ್ ಅನ್ಕಂಫರ್ಟಬಲ್ ನಡೆದಾಗ ಆ ಬೋನ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಎವ್ರಿಥಿಂಗ್ ವಿಲ್ ಗೆಟಿಂಗ್ ಮೈ ಪಾಯಿಂಟ್. ಅಂಡ್ ವಿಲ್ ಕ್ರಿಯೇಟ್ ಐಡಿ ಅಂಡ್ ದೇ ವಿಲ್ ವಾಂಟೆಡ್ ಟು ಸಿ. ಯಾರೇ ಒಂದು ಬೆಳಿಬೇಕಂದ್ರೆ ಡ್ರೀಮ್ಸ್ ಕನೆಕ್ಟೆಡ್ ಆಗಿ ಕನೆಕ್ಟ್ ಮಾಡಿ, ದೆನ್ ದೇ ವಿಲ್ ಟೇಕ್ ಇಟ್ ಸೀರಿಯಸ್ಲಿ ಅಂಡ್ ಅನೇಬಲ್ ಟು ಕ್ರಿಯೇಟ್ ಟೀಮ್. ಸಿ, ಟೀಮ್ ಅನ್ನೋದು ಹಾಗೆ ಆಗುತ್ತೆ. ಬಟ್ ನೀವು 10 ಜನ ಟೀಮ್, ನಾನು ನಿಮ್ಗೆ ಹೇಳಿದೆ 10 ಜನ ಸೇಲ್ ತೆಗೆದು 10 ಜನ ನಿಮ್ ಜೊತೆ ಮಾಡಲ್ಲ, ಇಬ್ರು ನಿಮ್ ಜೊತೆ ಕರೆಕ್ಟ್ ಆಗಿ ಮಾಡ್ತಾರೆ. 100 ಜನದಲ್ಲಿ 20 ಜನ ಕರೆಕ್ಟ್ ಆಗಿ ನಿಮ್ ಜೊತೆ ಮಾಡ್ತಾರೆ. ಬಟ್ 100 ಸೇಲ್ ತೆಗೆದಾಗ 20 ಜನ ನಿಮ್ಗೆ ಸಿಗ್ತಾರೆ. ಸರ್ 100 ಸೇಲ್ ತೆಗಿತೀವಲ್ಲ, ರಿಮೈನಿಂಗ್ 80 ಮಾಡ್ತಾರೆ. ಸಿ, ನಾವು ಯಾರು ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ನನಗ್ ಗೊತ್ತಿಲ್ಲ ನಾಳೆ ವೀರಾಂಜನೆ ಏನ್ ಮಾಡ್ತಾರೆ ಅಂತ, ನಾಳೆ ಅರುಣ್ ಕುಮಾರ್ ಏನ್ ಸಕ್ಸಸ್ ಆಗ್ತಾರೆ ನನಗ್ ಗೊತ್ತಿಲ್ಲ. ಬಟ್ ನಾನು ಎಲ್ಲರಲ್ಲೂ ಒಂದು, ಯಾರಿಗೆ ನಾನು ಸೇಲ್ ಮಾಡ್ತೀನಿ ಅಂದ್ರೆ, ಯಾರಿಗೆ ಒಬ್ರು ಲಾಗಿನ್ ಮಾಡ್ತೀನಿ ಅಂದ್ರೆ, ನಾನು ಒಂದು ಮಾತ್ರ ಅವನಲ್ಲಿ ಅವ್ನ ಲೈಫ್ ನ, ಅವನಿಗೊಂದು ಸಕ್ಸಸ್ ಲೈಫ್ ನ ನಾನು ನೋಡ್ತೀನಿ. ಅದನ್ನು ನೋಡ್ತಾನೆ ಅಂದ್ರೆ ಅವನು ಬೆಳಿತಾನೆ. ಅವನನ್ನು ನಂಬಿಲ್ಲ ಅಂದ್ರೆ ಅವ್ನು ಬಿಡ್ತಾನೆ. ಇಟ್ಸ್ ನಾಟ್ ಮೈ ಮಿಸ್ಟೇಕ್. ನಾನು ಎಲ್ಲರನ್ನೂ ನಂಬ್ತೀನಿ, ಬಟ್ ಅವ್ರನ್ನ ನಂಬ್ತೀರಾ, ನಿಮ್ಮನ್ನ ನೀವು ನಂಬ್ತೀರಾ, ಅದು ಮುಖ್ಯ. ನಿಮ್ಮನ್ನ ನೀವು ನಂಬ್ತೀರಾ, ನನ್ನನ್ನ ನಂಬ್ತೀನಿ. ನಿಮ್ಮನ್ನ ನಾವು ಅಷ್ಟು ದೊಡ್ಡದಾಗಿ ಬೆಳೆಸ್ಬೇಕಂತ ಯೋಚನೆ ಮಾಡ್ತಿದ್ರಿ, ನೀವು ಆತರ ಬೆಳಿಬೇಕಂತ ಯೋಚನೆ ಮಾಡ್ತಿದ್ರೆ ನೀವು ಬೆಳಿತೀರಿ. It's all about you need to believe as well. Got it? ಅದಕ್ಕೋಸ್ಕರ ಹೇಳ್ತಾರೆ that always ratio works. Create team and what is the view from your side? ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ. ಸೊ
ಗೋ ನೆಕ್ಸ್ಟ್ ಲೆವೆಲ್ ಆಫ್ ಗಿವ್ ಆಲ್ವೇಸ್ ನೆಕ್ಸ್ಟ್ ಲೆವೆಲ್ ಆಫ್ ಎಫರ್ಟ್ ಸೊ ದಟ್ ನೀವು ಬೆಳಿತೀರಾ, ಸೊ ಕಲಿತೀರಾ. ಅಂಡ್ ಸಿ ಒಂದು ಬುಕ್ಸ್, ಒಂದು ಅಪ್ಲೈನ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರೋದು ಮುಖ್ಯ. ಅಟೆಂಡ್ ರೆಗ್ಯುಲರ್ ಟ್ರೈನಿಂಗ್ ಮೀಟಿಂಗ್ಸ್, ಗಿವ್ ರೆಗ್ಯುಲರ್ ಪ್ರೆಸೆಂಟೇಷನ್ಸ್, ಮಿಸ್ಟೇಕ್ಸ್ ಮಾಡಿ, ಪ್ರೆಸೆಂಟೇಷನ್ಸ್ ಮಾಡಿ, ಮಿಸ್ಟೇಕ್ಸ್ ಮಾಡಿ, ಅದಾದ್ಮೇಲೆ ಅದ್ರ ಮೇಲೆ ಕುತ್ಕೊಂಡು ಡಿಸ್ಕಸ್ ಮಾಡಿ. ಸಿ ವೆರಿ ಮಚ್ ಇಂಪಾರ್ಟೆಂಟ್. ಡಿಸ್ಕಸ್, ಮಿಸ್ಟೇಕ್ಸ್ ಮಾಡಿದ್ಮೇಲೆ, ಕೆಲಸ ಮಾಡಿದ್ಮೇಲೆ ಅಪ್ಲೈನ್ ಜೊತೆ ಕುತ್ಕೊಂಡು ಡಿಸ್ಕಸ್ ಮಾಡಿ, ನಾನು ಎಲ್ಲಿ ಮಿಸ್ ಮಾಡಿದೆ ಅಂತ ಎಕ್ಸ್ಪ್ಲೇನ್ ಕ್ಲಿಯರ್ಲಿ. ಇಲ್ಲಿ ನಾವು ಮಿಸ್ಟೇಕ್ ಏನ್ ಮಾಡ್ತೀವಿ ಅಂದ್ರೆ, ಅಯ್ಯೋ ನಾನು ಅಪ್ಲೈನ್ಗೆ ಹೇಳ್ಬಿಟ್ರೆ ಎಲ್ಲಿ ಬೈದು ಬಿಡ್ತಾರೆ, ಎಲ್ಲಿ ಏನ್ ಅನ್ಬಿಡ್ತಾರೆ, ಸೇಲ್ ತೆಗ್ದಿಲ್ವೇ. ಸಿ ಡೋಂಟ್ ವರಿ, ಡಿಸ್ಕಸ್ ವಿತ್ ದಟ್, ಬಿಕಾಸ್ ಮಿಸ್ಟೇಕ್ಸ್ ಆಯ್ತು, ತಪ್ಪು ಆಯ್ತು, ಫೇಲ್ ಆಯ್ತು. ಈಗ ನಾನು ಡಿಸ್ಕಸ್ ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ನಾನು ಅದೇ ಮಿಸ್ಟೇಕ್ ಮಾಡ್ತೀನಿ, ಮತ್ತೆ ಫೇಲ್ ಆಗ್ತೀನಿ. ಡಿಸ್ಕಸ್ ಮಾಡಿದ್ರೆ ಅಪ್ಲೈನ್ ಹತ್ರ 100% ಎಕ್ಸ್ಪೀರಿಯನ್ಸ್ ಇರುತ್ತೆ. ಆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ ನಿಮ್ನ ಕರೆಕ್ಟ್ ಮಾಡ್ತಾರೆ. ಅಂಡ್ ಆಬ್ವಿಯಸ್ಲಿ ನೆಕ್ಸ್ಟ್ ಟೈಮ್ ಮಾಡ್ಬೇಕಾದ್ರೆ ಸೀರಿಯಸ್ ಆಗಿದ್ದೇ ಇರ್ತಾರೆ, ಬಿಕಾಸ್ ಅವ್ರು ಔಟ್ ಟೈಮ್ ನಿಮ್ಗೆ ಕೊಡ್ತಾರೆ ಅಂದ್ರೆ 100% ನಿಮ್ಮಲ್ಲಿ ಇಂಪ್ರೂವ್ಮೆಂಟ್ ಮಾಡಿಸೋದಕ್ಕೆ ಯೋಚನೆ ಮಾಡ್ತಾರೆ. ಸೊ ದಟ್ಸ್ ವೈ ಐ ಟೋಲ್ಡ್ ಯು, ಬಿ ಜೆನ್ಯೂನ್ ಟು ಯೋರ್ ಸೆಲ್ಫ್, ಪುಷ್ ಯೋರ್ ಸೆಲ್ಫ್. ಫುಲ್ ಫೋರ್ಸ್, ಪುಷ್ ಫೋರ್ಸ್, ಫುಲ್ ಫೋರ್ಸ್. ನಮ್ಮನ್ನ ನಾವು ಫುಲ್ ಮಾಡ್ಬೇಕು, ಅಪ್ಲೈನ್ ನಮ್ಗೆ ಪುಷ್ ಮಾಡ್ಬೇಕು, ಎರಡಕ್ಕೂ ನಾವು ಅಲೋ ಮಾಡ್ಬೇಕು. ಅವಾಗ ನಾವು ಬೆಳಿತೀವಿ. ರೀಡ್ ಬುಕ್ಸ್, ಸೊ ಅಟೆಂಡ್ ಮೀಟಿಂಗ್ಸ್, ಟ್ರೈನಿಂಗ್ ಮೀಟಿಂಗ್ಸ್, ದಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಡೈಲಿ 15 ನಿಮಿಷ ಅಟ್ಲೀಸ್ಟ್ ಓದಿ ಬುಕ್ಸ್, ಸೊ ದಟ್ ನಿಮ್ಮನ್ನ ಡೆವಲಪ್ ಮಾಡುತ್ತೆ. ಯಾರ್ಯಾರು ಇದನ್ನ ಫಾಲೋ ಮಾಡ್ತಿರಲ್ವಾ, ಒಂದು ತಿಂಗಳಲ್ಲಿ ನಿಮ್ಮಲ್ಲ ಗ್ರೋತ್ ಬರುತ್ತೆ, ಡಿಸಿಪ್ಲಿನ್ ಅನ್ನೋದು ಬರುತ್ತೆ. ಡ್ರೆಸ್ಸಿಂಗ್ ಸೆನ್ಸ್ ತುಂಬಾ ಮುಖ್ಯ. ನೀವು ಯಾರು ಮೀಟ್ ಮಾಡ್ತೀರಾ, ಪ್ರಾಪರ್ ಆಗಿ ಡ್ರೆಸ್ ಮಾಡಿ ಹೋಗಿ. ಹೆಂಗಂದ್ರೆ ಹಂಗೆ ಸ್ಲಿಪ್ಪರ್ ಅಲ್ಲಿ, ಚಡ್ಡಿಯಲ್ಲೆಲ್ಲ ಹೋಗ್ಬೇಡಿ. ರೈಟ್? ಸೊ ಇಟ್ಸ್ ವೆರಿ ಮಚ್ ಇಂಪಾರ್ಟೆಂಟ್. ಐ ಹೋಪ್ ಸೊ ನಾನು ನಿಮ್ಗೆಲ್ಲರಿಗೂ ಅರ್ಥ ಮಾಡಿಸ್ತಿದ್ದೀನಿ ಅಂತ ಅನ್ಕೊಂತೀನಿ. ಅರ್ಥ ಆಗ್ತಿದೆ ಅಂತ. ಎಸ್ ಸರ್, ಎಸ್ ಸರ್. ಇನ್ನೇನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬೋದು. ಓವರ್ ಥಿಂಕ್ ಮಾಡಬೇಡಿ. ನೆವರ್ ಥಿಂಕ್ ಓವರ್. ಅರೆ ಅವ್ನ್ ಮಾಡಿಲ್ಲ ಅಂದ್ರೆ ಬೇಡ, ಕೊನೆಗೆ ಹೋಗದೆ ಬೇಡ ಬಿಡು. ನಾವೇನ್ ಯೋಚನೆ ಮಾಡ್ತೀವಿ ಗೊತ್ತಾ, ನಾನ್ ಸುಮ್ನೆ ಹೋಗ್ತೀನಿ, ಪ್ರೆಸೆಂಟೇಶನ್ ಕೊಡ್ತೀನಿ, 1 hour ಮಾತಾಡ್ತೀನಿ, ಅದಾದ್ಮೇಲೆ ಅವ್ನ್ ನೋ ಅಂತ ಹೇಳ್ತಾನೆ, ಅದಾದ್ಮೇಲೆ ಕಾಶಿನಾಥ್ ಸರ್ ಹತ್ರ ಮಾತಾಡ್ತೀನಿ, ಕಾಶಿನಾಥ್ ಸರ್ 1 ಅರ್ಧ hour ಮಾತಾಡ್ತಾರೆ, ಅದಾದ್ಮೇಲೆ ಕೊನೆಗೆ ನೋ ಅಂತ ಹೇಳ್ತಾನೆ, ಕೊನೆಗೆ ನೋ ಅಂತಾನೆ ಹೇಳ್ತಾನೆ. ಸೊ ಯಾಕೆ ಹೋಗ್ಬೇಕು, ಹೋಗೋದೇ ಬೇಡ ಬಿಡು. ಗೆಟಿಂಗ್ ಮೈ ಪಾಯಿಂಟ್. ಈ ತರ ಯಾರಾದ್ರೂ ಮಾಡಿದಿರಿ? ಮಾಡಿದ್ರೆ ಎಸ್ ಅಂತ ಹಾಕಿ. ಇಲ್ಲ ಸರ್, ಮಾಡಿಲ್ಲ ಸರ್. ಎಲ್ಲಾರು ಮಾಡಿದೀವಿ. ಇದನ್ನ ಇಲ್ಲ ಅಂತ ಹೇಳ್ಬೇಡಿ, ಬಿಕಾಸ್ ದಿಸ್ ಇಸ್ ಅ ನೇಚರ್ ಮ್ಯಾನ್. ಎವ್ರಿವನ್ ವಿಲ್ ಡೂ ದಟ್ ಬಿಕಾಸ್ ಯು ಆರ್ ಎ ಹ್ಯೂಮನ್ ಬೀಯಿಂಗ್. ಇಲ್ಲ ನಾನು ಸರ್, ಅಕ್ಸೆಪ್ಟ್ ಮಾಡ್ತೀನಿ. ಇಲ್ಲ ಸರ್, ನಾನು ಮಾಡಿಲ್ಲ ಸರ್. ಗುಡ್. ಮಾಡಿಲ್ಲ ಅಂದ್ರೆ ವೆರಿ ಗುಡ್. ಸೊ ಮಾಡಿಲ್ಲ ಅಂದ್ರೆ ಮುಂದೆ ಮಾಡಬಾರದು ಅಂತ ಹೇಳ್ತಿದ್ದೀನಿ. ರೈಟ್? ನಾನ್ ಮಾಡಿದ್ದೀನಿ. ಓಕೆ, 1 ವರ್ಷ ಅದಕ್ಕೋಸ್ಕರ ಕರೆಕ್ಟ್ ಆಗಿ ಬೆಳೆದಿಲ್ಲ. ಅದಾದ್ಮೇಲೆ ನಾನು ಏನು ಮಾಡಿಲ್ಲ. ಸೊ ಇಮಿಡಿಯೇಟ್ ಆಗಿ ಗೊತ್ತಾಗ್ತದೆ. ಸೊ ಯುಟಿಲೈಸ್ ದಟ್. ಓಕೆ, ಸೊ ಫೈನ್. ಇನ್ನೇನಾದ್ರೂ ಕೇಳಂಗಿದ್ರೆ ಕೇಳ್ಬೋದು, ಆರ್ ಎಲ್ಸ್ ವಿಲ್ ಎಂಡ್ ಅಪ್ ದ ಮೀಟಿಂಗ್. ಓಕೆ, ಥ್ಯಾಂಕ್ ಯು ಸರ್. ಬೈ ಬೈ, ಆಲ್ ದ ಬೆಸ್ಟ್. ಅಂಡ್ ಡೈಲಿ ಇನ್ಕಮ್, ಸಿ ಅಲ್ಟಿಮೇಟ್ಲಿ ನಮ್ ನಿಮ್ಗೆ ಒಂದೇ ಮಾತು ಹೇಳೋದು, ಟಾರ್ಗೆಟ್ ತಗೊಂಡ್ ಕೆಲಸ ಮಾಡಿ. ಸುಮ್ನೆ ಕೆಲಸ ಮಾಡ್ಬೇಕು. ನಾನು ಕೆಲಸ ಮಾಡ್ತಿದ್ದೀನಿ ಪ್ರೆಸೆಂಟೇಶನ್, ನಾಳೆ ಎಷ್ಟು ಅರ್ನ್ ಮಾಡಬೇಕು ಅನ್ನೋದು ನಿಮ್ದು ಅಂತ ಒಂದು ಟಾರ್ಗೆಟ್ ಇರ್ಬೇಕು. ನಾನು ನಾಳೆ ಏನಿಲ್ಲ ಅಂದ್ರೆ 200 ಅರ್ನ್ ಮಾಡ್ಬೇಕು. ಅರ್ನ್ ಮಾಡಿದ್ರೆ ನಾನು ಸುಮ್ಮನೆ ಇರ್ಬೇಕು. ಟಾರ್ಗೆಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. IPL ಮ್ಯಾಚ್ ನೋಡ್ತೀರಿ ಎಲ್ಲರೂ, ಮಜಾ ಬರುತ್ತೆ. ಕ್ಲೋಸ್ ಟಾರ್ಗೆಟ್ ಇತ್ತು ಅಂದ್ರೆ, ದೊಡ್ಡ ಟಾರ್ಗೆಟ್ ಇತ್ತು ಅಂದ್ರೆ, 200 ರನ್ ಹೊಡೆದ್ಬಿಟ್ರೆ ಕುತ್ಕೊಂಡು ನೋಡ್ತೀವಿ ಮ್ಯಾಚ್. ವಿಕೆಟ್ ಜಾಸ್ತಿ ಬಿದ್ದ್ಬಿಟ್ಟಿದೆ ಲಾಸ್ಟ್ ಮೂಮೆಂಟ್. ಚೇಸ್ ಮಾಡೋದಂದ್ರೆ ಹೆವಿ ಇಂಟ್ರೆಸ್ಟ್ ಯಾವಾಗ ಬರುತ್ತೆ, ಒಂದು ಫೋಕಸ್ ಆನ್ ಟಾರ್ಗೆಟ್. ರೈಟ್? Write your, I think that you haven't written your white card. White card ಬರೀರಿ, ತುಂಬಾ ಮುಖ್ಯ. ಓಕೆ, write your white card is very much important. ನೀವ್ ಯಾಕೆ ಮಾಡ್ಬೇಕು ಅನ್ನೋದು ತುಂಬಾ ಮುಖ್ಯ. ಸಿ 100 ನಾವು ದಿನದಲ್ಲಿ 100 ಸರಿ 99 ಸರಿ ನಮಗೆ ಬೇಡಪ್ಪ ಅಂತ ಅನ್ಸುತ್ತೆ. ಬಟ್ ಒಂದೇ ಒಂದು ಕಾರಣ, ಇಲ್ಲಪ್ಪ ನೆಕ್ಸ್ಟ್ ಮಾಡೋಣ ಅಂತ ಯಾಕೆ ಅನ್ಸುತ್ತೆ ಅಂದ್ರೆ ನನ್ನ ರೀಸನ್. ಇವತ್ತು ನಾನು ಯಾಕೆ ಮಾಡ್ತಿದ್ದೀನಿ, ನನ್ನ ಹತ್ರ ಜಾಗ್ವಾರ್ ಕಾಣುತ್ತೆ. ಜಾಗ್ವಾರ್ ಇಸ್ ನಾಟ್ ಒನ್. ಜಾಗ್ವಾರ್ ಇಸ್ ದ ಕೈಂಡ್ ಆಫ್ ಎಮೋಷನ್ ಅಂಡ್ ಫ್ಯಾಮಿಲಿ, ಲೈಕ್ ಯಾ ಗ್ರೇಟ್ ಸಂಜಯ್. ಸೊ ರೈಟ್ ಯುವರ್ ವೈ ಕಾರ್ಡ್ ಫಾರ್ ಯೋರ್ ಸೆಲ್ಫ್. ಈ ಎಲ್ಲಾ ಚಾಲೆಂಜಸ್ ನಿಮ್ಮನ್ನ ನೀವು ಪುಷ್ ಮಾಡ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ರೈಟ್? ಕನಸು ಕಾಣಿ ದೊಡ್ಡದಾಗಿ. ಕನಸು ಕಾಣಿ ಅಂದ್ರೆ ನಿದ್ದೆ ಮಾಡ್ಕೊಂಡು ಕನಸು ಕಾಣೋದಲ್ಲ, ಬರೀ ಹಂಗಂತ ಕನ್ಸ್ಕೊಂಡ್ ಕುತ್ಕೊಳ್ಳೋದಲ್ಲ. ದೊಡ್ಡ ಕನಸು ಅಂದ್ರೆ ನಾನು ಸಾಧಿಸ್ತೀನಿ, ಬಿಲೀವ್ ಮಾಡಿ, ನನ್ ಕೈಲಿ ಏನಾದ್ರು ಸಾಧಿಸ್ತೀನಿ ಅಂತ. ಬೇರೆಯವ್ರು ಏನ್ ಹೇಳ್ತಾರ ಅನ್ನೋದನ್ನ ಕೇಳಬೇಡಿ. ಅಂದ್ರೆ ಬೇರೆಯವ್ರು ನಿನ್ ಕೈಲಿ ಆಗುತ್ತೆ ಅನ್ನೋ, ಅದು ಮಾಡ್ತೇನೆ ಹುಚ್ಚ ಅಂತಾನೆ, ಹಂಗೆ ನೆವರ್ ಥಿಂಕ್ ಅಬೌಟ್. ನೀನ್ ದೊಡ್ಡದಾಗಿ ಯೋಚನೆ ಮಾಡ್ತಿದ್ದೆ, ಏನ್ ತಪ್ಪು ಮಾಡ್ಬಿಟ್ಟೆ ನೀನು? ಏನೋ ಅನ್ಯಾಯ ಮಾಡ್ದಂಗೆ, ಕೊಲೆ ಮಾಡ್ದಂಗೆ, ಸುಲಿಗೆ ಮಾಡ್ದಂಗೆ ಇಲ್ಲ ಅಲ್ವಾ? ಸೊ ಮೋಟಿವೇಟ್
See, dream big, work on that. At least if you aim for a star, you will reach moon. Yeah, moon ಇಲ್ಲ ಅಂದ್ರೆ ಆಕಾಶ ಆದ್ರೂ ಮುಟ್ತೀರಿ. ಕೆಲವರು ಇನ್ನು ನೆಲಕ್ಕೆ ಅಟ್ಯಾಚ್ ಮಾಡ್ಕೊಂಡಿರ್ತಾರೆ, ನೆಲದಿಂದ ಆಚೆನೆ ಬರಲ್ಲ, ರೈಟ್? ಸೊ ಅವರು ಕಂಪೇರ್ ಮಾಡಿದ್ರೆ ನಾವು ಬೆಟರ್ ಆದ್ರೂ ಇರ್ತೀವಲ್ವಾ? ಡೈಲಿ ಟಾರ್ಗೆಟ್ ತಗೊಂಡು ವರ್ಕ್ ಮಾಡಿ, ಟೀಮ್ ಬಿಲ್ಡ್ ಮಾಡೋದ್ರೆಲ್ಲ ಆಗ್ಬೋದು. ಡೈಲಿ ಪರ್ಸನಲಿ ಒಂದು ಸೇಲ್ ತೆಗೆಯೋದು. ನಾನು ಐದರ್ ಟೀಮ್ ಮೂಲಕ, ಐದರ್ ಪರ್ಸನಲ್ ಒಂದು ಸೇಲ್ ನಾನ್ ತೆಗಿಬೇಕು. ಐದರ್ ನನ್ ಪರ್ಸನಲ್ ಪ್ರೆಸೆಂಟೇಷನ್ ಇಂದ ಒಂದ್ ಸೇಲ್, ಇಲ್ಲ ನನ್ನ ಟೀಮಲ್ಲಿ ಯಾರ ಕಡೆಯಿಂದ ಆದ್ರೂ ಒಂದು ಸೇಲ್, ಮಿನಿಮಮ್ ಒಂದ್ ಸೇಲ್ ಇಲ್ಲ 2 ಸೇಲ್, ಒಂದು ನನ್ ಪರ್ಸನಲ್, ಇನ್ನೊಂದು ನನ್ನ ಟೀಮ್ ಮೂಲಕ. ಈ ತರ ಡೈಲಿ ಮಾಡ್ತಾ ಹೋಗಿ 10 ದಿನದಲ್ಲಿ ನೋಡಿ ನಿಮ್ಮ ತರನೇ ನೋಡಿ ನಾನು ಸಿಂಪಲ್ ಹೇಳ್ತೀನಿ, ನಿಮ್ಮ ಟೀಮು ಇಟ್ಸ್ ಆಲ್ ಅಬೌಟ್ ಯು. ನೀನ್ ಹೆಂಗ ಕೆಲಸ ಮಾಡ್ತೀಯಾ ಅದನ್ನೇ ಫಾಲೋ ಮಾಡ್ತಾರೆ. ನೋಡಿ, ನಿಮ್ ಜೊತೆ ಜಾಯ್ನ್ ಆಗೋರು ಚಿಕ್ಕ ನರ್ಸರಿ ಓಡೋ ಮಕ್ಕಳಲ್ಲ. ನಿಮ್ ಜೊತೆ ಜಾಯ್ನ್ ಮಾಡೋರು ನಿಮ್ಮಷ್ಟೇ ಮೆಚೂರ್ಡ್ ಆಗಿರೋರು, ನಿಮ್ಮಷ್ಟೇ ನಾಲೆಜ್ ಇರೋರು, ನಿಮ್ಗಿಂತ ನಾಲೆಜಬಲ್ ಇರ್ತಾರೆ, ನಿಮ್ಮಷ್ಟೇ ಏಜ್ ಅವರು. ಅಂದ್ರೆ ನೀನ್ ಏನ್ ಹೇಳ್ತೀಯ ಅನ್ನೋದು ಅವ್ರಿಗೆ ಅರ್ಥ ಆಗಲ್ಲ, ಅರ್ಥ ಆಗ್ಬಿಡುತ್ತೆ. ನೀನ್ ಹೇಗ್ ನಡ್ಕೊಳ್ತೀಯ ಅದನ್ನೇ ಅವರು ಫಾಲೋ ಮಾಡ್ತಾರೆ. ಯಾಕಂದ್ರೆ ಓಕೆ, ಇವ್ನ್ ಹಿಂಗೆ ನಡ್ಕೊಂತಿದ್ದಾನೆ, ಹಿಂಗೆ ನಡ್ಕೊಂಡೋದ್ರೆ ದುಡ್ಡು ಬರುತ್ತೆ ಇವನಿಗೆ, ಸೊ ನಾನು ಹಿಂಗೆ ಇವ್ನ ತರಾನೇ ನಡ್ಕೊಂತೀನಿ, ಹಿಂಗೆ ನಡ್ಕೊಂಡ್ರೆ ದುಡ್ಡು ಬರುತ್ತೆ. ಅಂದ್ರೆ ಅವ್ನನ್ನ ಜಾಯ್ನ್ ಮಾಡಿಸ್ಬಿಟ್ಟು ಆರಾಮಾಗಿ ಕುತ್ಕೊಂಡೆ ಫೈನ್, ದುಡ್ಡು ಬರುತ್ತೆ ಬಿಡು ಅಂತಂದ್ರೆ ಓಕೆ, ಜಾಯ್ನ್ ಮಾಡಿದ್ಮೇಲೆ ಸುಮ್ಮನೆ ಕುತ್ಕೊಂಡ್ರೆ ದುಡ್ಡು ಬರುತ್ತೆ ಅಂತ ಅವ್ನು ಆರಾಮಾಗಿ ಕುತ್ಕೊಂಡ. ನೀನ್ ಏನ್ ಎಕ್ಸ್ಪೆಕ್ಟ್ ಮಾಡ್ಕೊಂತಿರ್ತೀಯ ಅವ್ನ್ ಮಾಡ್ತಾನೆ ಅಂತ. ಅವ್ನ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾನೆ, ನೀನ್ ಹಿಂಗೆ ಇದೆಯಾ, ಸೊ ನಿನ್ ತರಾನೇ ನಾನು ಇದ್ರೆ ನನಗೂ ದುಡ್ಡು ಬರುತ್ತೆ ಅಂತ ಕುತ್ಕೊಂಡ. 2 ದಿನ ಆದ್ಮೇಲೆ ನಿನಗೂ ದುಡ್ಡು ಬರಲ್ಲ, ಅವನಿಗೂ ದುಡ್ಡು ಬರಲ್ಲ. ಕೊನೆಗೆ ಇನ್ನೇನಪ್ಪ ಹಿಂಗ್ ಕೂತಿದ್ರೆ ದುಡ್ಡು ಬರಲ್ಲ ಅಂತ ಬಿಟ್ಟು ಮತ್ತೆ ಹೋಗಿ ಇನ್ನೊಂದ್ ಇದೇ ಅಲ್ವಾ ಆಗೋದಿಲ್ಲ ಮಾಡೋದು. ಇನ್ನೊಂದ್ ಸೇಲ್ ತೆಗೋಕೆ ಮತ್ತೆ ಎನರ್ಜಿ ಹಾಕ್ತೀಯ, ಮತ್ತೆ ಇನ್ನೊಂದ್ ಸೇಲ್ ತೆಗೆದೋಳು ಮತ್ತೆ ಆರಾಮಾಗಿ ಕುತ್ಕೊಳ್ತೀಯ. ಓ ಬರ್ತಾರೆ, ಇನ್ನ ಮಾಡ್ತಿರ್ತಾರೆ ಅಂತ. ಇದ್ಯಾರಾದ್ರೂ ಮಾಡಿದಿರಿ? ಇಲ್ಲ ಸರ್. ಮಾಡಿಲ್ಲ, ನಾನ್ ಮಾಡಿದೀನಿ ಸರ್. ಇನ್ನು ಸ್ಟಾರ್ಟಿಂಗ್ ಅಲ್ವಾ ಸರ್, ಅದಕ್ಕೇನು ಏನೂ ಆಗಿಲ್ಲ. ಕಳ್ರಿಗೆ ಅಲ್ವಾ ಕಳ್ಳ ಅಂತ ಗೊತ್ತಾಗೋದು. ಸರ್ ಇನ್ನೊಂದು ಲಾಸ್ಟ್ ಡೌಟ್ ಇದೆ. ಅರುಣ ಕೇಳ್ತಿರೋದು? ಹೌದು ಸರ್. ಸರ್ ಏನು ಲಾಸ್ಟ್ ಡೌಟ್ ಏನಾದ್ರೆ, ಅವ್ರದ್ದೇನು ಅಮೌಂಟ್ ಏನು ಕ್ರಿಯೇಟ್ ಅಂದ್ರೆ ಆಕ್ಟಿವೇಟ್ ಆಗಿಲ್ವಲ್ಲ ಸರ್? ಅಮೌಂಟ್ ಕೊಟ್ಟು ನಾನು ಅವ್ರ ಕೆಳಗಡೆ ಕೆಲಸ ಮಾಡಿಸ್ಬೋದು ಅವ್ರ ಕೈಯಲ್ಲಿ? ನೋಡಿ, ಮಾಡ್ಬೇಕಂತಿರೋರು ನಾನು ಪೊಸಿಷನ್ ಸೆಕ್ಯೂರ್ ಅಂತ ತಗೊಂಡು ಲಾಗಿನ್ ಆಗದಿದ್ರೆ ಕೆಲಸ ಸ್ಟಾರ್ಟ್ ಮಾಡಿಸಿ. ಇಟ್ಸ್ ಆಲ್ ಅಬೌಟ್ ನನ್ ಕಾನ್ಫಿಡೆಂಟ್, ನನ್ನ ಆಟಿಟ್ಯೂಡ್. ಮಾಡ್ತಾರೆ, ಅರ್ಥ ಆಗ್ತಿದೆ. ಬಟ್ ಅದ್ರ ಬಗ್ಗೆ ಕ್ಲಿಯರ್ ಆಗಿ ಕಾಶಿನಾಥ್ ಸರ್ ಜೊತೆ ಡಿಸ್ಕಸ್ ಮಾಡಿ. ನೀವ್ ಯಾವ ಪ್ಯಾಕೇಜ್ ಇಂದ ಸ್ಟಾರ್ಟ್ ಮಾಡಿದ್ರಿ? 4000 ಇದೆ ಸರ್. ಅದಕ್ಕೋಸ್ಕರನೇ ಆ ಸೀರಿಯಸ್ನೆಸ್ ನಿಮ್ಮಲ್ಲಿ ಇರೋದು. ನಾನು ಹೇಳ್ತಿದ್ದಲ್ಲ ಅವಾಗಿಂದ. ಸೀರಿಯಸ್ನೆಸ್ ಯಾರಿಗೆ ಬರುತ್ತೆ ಅಂದ್ರೆ, ಯಾರು ಪ್ಯಾಕೇಜ್ ದೊಡ್ಡ ಪ್ಯಾಕೇಜ್ ಇಂದ ಸ್ಟಾರ್ಟ್ ಮಾಡ್ತಾರಲ್ಲ ಅವ್ರಲ್ಲಿ ಸೀರಿಯಸ್ನೆಸ್ ಇದೆ. ನನ್ನಲ್ಲಿ ಸೀರಿಯಸ್ನೆಸ್ ಇದಕ್ಕೆ ಬಂದಿದ್ದು. ಕಾಶಿನಾಥ್ ಸರ್ ಹತ್ರ ನಾನು 10,000 ಅರೇಂಜ್ ಮಾಡಿಸಿದ್ದೀನಿ. ಕಾಶಿನಾಥ್ ಸರ್ ಹತ್ರ 10,000 ಅರೇಂಜ್ ಮಾಡಿಸಿ ಸ್ಟಾರ್ಟ್ ಮಾಡಿದಾಗ ಅವ್ನಿಗೊಂದು ಫ್ಯಾಮಿಲಿ ಪೋರ್ಷನ್ ಇನ್ನೊಂದು 10,000 2 ಪೊಸಿಷನ್ ಅಲ್ಲಿ ತೆಗ್ಸಿದ್ದೀನಿ. 20,000 ರೂಪಾಯಿಂದ ಸ್ಟಾರ್ಟ್ ಮಾಡಿಸಿದ್ದೀನಿ. ಅವ್ನು ಯಾವತ್ತು ಲೈಟ್ ಆಗಿ ನನ್ನ ಹತ್ರ ತಗೊಳಲ್ಲ. 20,000 ರೂಪಾಯಿ ಹೆಂಗ್ ಅರೇಂಜ್ ಮಾಡ್ದ? ಲೋನ್ ಮಾಡಿಸ್ದೆ. ಇದನ್ನ ಹೇಳಿಲ್ಲ ಸರ್, ಬಟ್ ಅರೇಂಜ್ ಮಾಡಿರೋ ಬಗ್ಗೆ ನನಗೆ ತುಂಬಾ ಹೇಳಿದ್ದಾರೆ ಸರ್. ಆಸ್ ಎ ರೂಮ್ ಮೇಟ್ ಆಗಿ ನನಗೆ ತುಂಬಾ ಹೇಳಿದ್ದಾರೆ. ಅವಾಗ್ಲೇ ಕುತ್ಕೊಂಡು ಅಲ್ಲೇ ಅರೇಂಜ್ ಮಾಡಿಸಿದೀನಿ, ಬಿಡ್ಲಿಲ್ಲ. ಅಲ್ಲೇ ಕುತ್ಕೊಂಡು ಅರೇಂಜ್ ಮಾಡಿಸಿದೀನಿ. ಯಾಕೆ ನನಗೆ ಗೊತ್ತಿದೆ ಅವ್ನ್ ಕಷ್ಟಪಟ್ರೇನೆ ಇರೋದ್ ನನ್ ಜೊತೆ. ನಾನು ಅವ್ನ್ ಟೈಮ್ ಕೊಡ್ತಿದ್ದೀನಿ ಅಂದ್ರೆ ಅವ್ನಿಗೆ ಅನ್ಸ್ಬೇಕು, ಇವ್ರು ದುಡ್ಡುಗೋಸ್ಕರ ಬರ್ತಿಲ್ಲ, ಇವ್ ನನಗೋಸ್ಕರ ಬರ್ತಿದಾರೆ ಅಂತ. ಯಾವಾಗ ಅವ್ನಿಗೆ ಅನ್ಸುತ್ತಲ್ಲ ಅವಾಗ ಮಾಡ್ತಾನೆ. ನೀವ್ 1,000 ರೂಪಾಯಿದಲ್ಲಿ ಯಾರಿಗಾದ್ರೂ ಲಾಗಿನ್ ಮಾಡಿಸಿದ್ರೆ ಅವ್ರಿಗೆ 1,000 ರೂಪಾಯಿ ದೊಡ್ಡ ವಿಷಯ ಅಲ್ಲ. 1,000 ರೂಪಾಯಿ ಸುಮ್ನೆ ಖರ್ಚಾಗುತ್ತೆ. ಈಗಿನ ವಿಷಯ 1,000 ರೂಪಾಯಿ ಬೆಲೆ ಇಲ್ಲ. 1,000 ರೂಪಾಯಿ ಜಾಯ್ನ್ ಮಾಡಿಸಿದ್ರೆ ನೀವು ಪದೇ ಹೋಗಿ ಕಾಲ್ ಮಾಡ್ತೀರಾ, ಮೀಟ್ ಮಾಡ್ತೀರಾ, ಏನ್ ಗೊತ್ತಾಗುತ್ತೆ? ಇವ್ರಿಗೆ ಏನೋ ರಿಕ್ವೈರ್ಡ್ ಇದೆ ಅದಕ್ಕೆ ಬರ್ತಾವನೆ. ಅದೇ 10,000 ರೂಪಾಯಿ ಲಾಗಿನ್ ಮಾಡಿಸಿ. ನಿಮಗ್ ಮಾಡ್ಬೇಕಂತ, ಯಾಕಂದ್ರೆ ನೀವು 10,000 ರೂಪಾಯಿಂದ ಸ್ಟಾರ್ಟ್ ಮಾಡಿದೀವಿ, ಸೀರಿಯಸ್ ಇದೀನಿ ನಿಮ್ ಬಿಸ್ನೆಸ್ ಅಲ್ಲಿ. ಅವ್ನ್ ಬರ್ತಿದ್ದಾನೆ ಅಂದ್ರೆ ನನ್ ಥ್ಯಾಂಕ್ಫುಲ್. ಅಪ್ಪ ನನ್ ಸಪೋರ್ಟ್ ಮಾಡಕ್ ಬರ್ತಿದ್ದಾನಲ್ವ ಅಟ್ಲೀಸ್ಟ್ ಅಂತ ಮಾಡ್ತಾನೆ. ನಿಮ್ಮನ್ನ ದೇವ್ರ ತರ ನೋಡ್ತಾನೆ. ಅರ್ಥ ಆಗ್ತಿದೆ? ನಾನ್ ನಿಮ್ಗೆ ಇನ್ನೊಂದು ವೇ ಅಲ್ಲಿ ಹೇಳ್ತಿರೋದು. ಇಟ್ ಮೀನ್ಸ್ ದಟ್ ಅಂದ್ರೆ ಏನಂದ್ರೆ, ಯಾರು ಟೈಮ್ ಇನ್ವೆಸ್ಟ್ ಜಾಸ್ತಿ ಮಾಡ್ತಾರೋ ಅವ್ರು ಸೀರಿಯಸ್ ಆಗಿ ತಗೊಳ್ತಾರೆ. ನೀವು ನೋಡಿ, ಯಾವ್ದೇ ಬಿಸ್ನೆಸ್ ಮ್ಯಾನ್ ನೋಡಿ, ನೀವು ಸೀರಿಯಸ್ ಆಗಿ ಯಾಕಿರ್ತಾರೆ ಅಂದ್ರೆ ದೇ ಇನ್ವೆಸ್ಟ್ ಮೋರ್. ಬಿಕಾಸ್ ಲೈಟ್ ಆಗಿ ತಗೊಂಡ್ರೆ ಅಷ್ಟೇ ಬಿಸ್ನೆಸ್ ಬಿದ್ದೋಯ್ತು ಅಂದ್ರೆ ಎಲ್ಲ ಲಾಸ್, ರೈಟ್?